हरिः ओम्। भद्रं कर्णेभिः शृणुयाम देवाः, भद्रं पश्येमाक्षभिर्यजत्राः, स्थिरैरङ्गैस्तुष्टुवागुंसस्तनूभिः व्यशेम देवहितं यदायुः। स्वस्ति न इन्द्रो वृद्धश्रवाः, स्वस्ति नः पूषा विश्ववेदाः, स्वस्ति नस्तार्क्ष्यो अरिष्टनेमिः, स्वस्ति नो बृहस्पतिर्ददातु। ॐ शान्ति शान्ति शान्तिः। शन्नो मित्रः शं वरुणः, शन्नो भवत्वर्यमा, शन्न इन्द्रो बृहस्पतिः, शन्नो विष्णुरुक्रमः। नमो ब्रह्मणे नमस्ते वायो, त्वमेव प्रत्यक्षं ब्रह्मासि, त्वामेव प्रत्यक्षं ब्रह्म वदिष्यामि, ऋतं वदिष्यामि, सत्यं वदिष्यामि, तन्मामवतु तद्वक्तारमवतु, अवतु माम् अवतु वक्तारम्। ॐ शान्ति शान्ति शान्तिः। सहना भवतु सहनौ भुनक्तु, सह वीर्यं करवावहै, तेजस्विनावधीतमस्तु मा विद्विषावहै। ॐ शान्ति शान्ति शान्तिः। यो देवानां प्रभवश्च उद्भवश्च, विश्वाधिपो रुद्रो महर्षिः, हिरण्यगर्भं जनयामास पूर्वं, सनो बुद्ध्या शुभया ಸಂಯುನಕ್ತು. ಇದು 4ನೆಯ ಮಂತ್ರ. ನಾವು 3ನೆಯ ಮಂತ್ರದಲ್ಲಿ ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್ ಅಲ್ಲಿಯವರೆಗೆ ನೋಡ್ಕೊಂಡಿದ್ವಿ. ಅಂದ್ರೆ ಯಾವ ಒಂದು ಪರಮಾತ್ಮ ವಸ್ತು ಎಂಬುದು, ಅಥವಾ ರುದ್ರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಬ್ರಹ್ಮ ಅಂತ ಹೇಳ್ತಾರೆ, ಯಾವುದನ್ನ ಈ ಶಬ್ದಗಳಿಂದ ನಾವು ಕರೀತಾ ಇದ್ದೇವೆಯೋ ಅದು ಒಂದೇ. ಆ ಒಂದು ಅದಕ್ಕೆ ಎರಡನೆಯದಾಗಿ ಮತ್ತೊಂದು ಇಲ್ಲ. ಅದು ತಾನು ಈ ಒಂದು ವಿಶ್ವಾಂಡ ಬ್ರಹ್ಮಾಂಡಗಳನ್ನ ತಾನು ಈಶತ ಬಯಸ್ತು, ಸಂಕಲ್ಪ ಮಾಡ್ತು. ತಾನು ಸಂಕಲ್ಪ ಮಾಡಿ ಆ ನಂತರ ಇದನ್ನೆಲ್ಲ ಸೃಷ್ಟಿ ಮಾಡ್ತು, ಹಾಗೆ ಅದರ ರಕ್ಷಣೆಯನ್ನು ಮಾಡ್ತು, ಕೊನೆಗೆ ತನ್ನೊಳಗೆ ಅದು ಲಯವನ್ನು ಮಾಡ್ಕೊಳ್ತು ಅನ್ನುವುದನ್ನ 2ನೆಯ ಮಂತ್ರದಲ್ಲಿ ನೋಡಿ. ಹಾಗೆ ವಿಕಾಸಗೊಂಡಂತ ಆ ಪರತತ್ವ ಅಥವಾ ಪರಬ್ರಹ್ಮ ಅಥವಾ ರುದ್ರ ಅದೇನಾಯ್ತು, ತಾನು ವಿಶ್ವಾಂಡ ಬ್ರಹ್ಮಾಂಡ ಆಗುವಾಗ ಚಕ್ಷುವಾಗಿ, ಮುಖವಾಗಿ, ಕೈ ಕಾಲುಗಳಾಗಿ ಕೂಡ ಆಯ್ತು. ವಿಶ್ವಾಂಡದಲ್ಲಿರುವಂಥ ಜ್ಞಾನೇಂದ್ರಿಯಗಳು, ಚಕ್ಷು ಅಂದಾಗ ಕೇವಲ ಕಣ್ಣು ಮಾತ್ರ ಅಲ್ಲ, ಜ್ಞಾನೇಂದ್ರಿಯಗಳು ಒಂದೊಂದು ಜೀವಕ್ಕೆ ಒಂದೊಂದು ಜ್ಞಾನೇಂದ್ರಿಯ ಪ್ರಬಲವಾಗಿರುತ್ತೆ. ಕೆಲವಕ್ಕೆ ಕಣ್ಣು ಅನ್ನೋದು ಇಲ್ಲದೆ ಇದ್ರು ಚರ್ಮ ಅನ್ನುವುದರ ಮೂಲಕ ಎಲ್ಲವನ್ನು ನೋಡೋದು, ಅನುಭವಿಸೋದು ಎಲ್ಲವನ್ನು ಮಾಡಿಕೊಳ್ಳುತ್ತೆ. ಹಾಗೆ ಒಟ್ಟಿನಲ್ಲಿ ವಿಶ್ವಾಂಡ ಬ್ರಹ್ಮಾಂಡ ವ್ಯಾಪಕವಾಗಿರುವ ಚಕ್ಷು ಅಂದ್ರೆ ಜ್ಞಾನೇಂದ್ರಿಯ ರೂಪ ಏನಿದೆ, ಆ ಜ್ಞಾನೇಂದ್ರಿಯದಿಂದ ಪಡೆಯುವಂತಹ ಜ್ಞಾನ ಅನ್ನೋದೇನಿದೆ, ಆ ಎಲ್ಲವೂ ಕೂಡ ಪರಮಾತ್ಮನೇ ಆದ ಅನ್ನುವುದನ್ನ ನಾವು ನೋಡಿದ್ವಿ. ಆದ್ರಿಂದ ನಾವು ಈಗ ಆ ಪರಮಾತ್ಮನನ್ನ ನೋಡೋದು ಅಥವಾ ಅನುಭವಿಸೋದು ಅನ್ನೋದಾದ್ರೆ ಆ ಚಕ್ಷು ಮೂಲಕನೇ,
ಅಂದ್ರೆ ಜ್ಞಾನೇಂದ್ರಿಯದ ಮೂಲಕನೇ, ಜ್ಞಾನದ ಮೂಲಕನೇ ಹಾಗೆ ನಾವು ಅವನನ್ನ ಪಡಿಬಹುದು ಅಥವಾ ನೋಡಬಹುದು ಅನ್ನುವುದು ಕೂಡ ಹಿಂದಕ್ಕೆ ಹೋಗುವಾಗ. ಈಗ ವಿಕಾಸದ ಸ್ಥಿತಿಯನ್ನ ಹೇಳ್ತಾ ಇರೋದ್ರಿಂದ ಪರಬ್ರಹ್ಮ ವಸ್ತು ವಿಶ್ವಾಂಡವಾಗಿರುವಂಥ, ವಿಶ್ವಾಂಡ ವ್ಯಾಪಕವಾಗಿರುವಂಥ ಎಲ್ಲ ಜ್ಞಾನೇಂದ್ರಿಯಗಳ ರೂಪವನ್ನು ಅದೇ ತಳೆಯಿತು. ಮತ್ತೆ ಆ ಜ್ಞಾನೇಂದ್ರಿಯಗಳಿಂದ ಗ್ರಹಿಸುವಂಥ ಶಬ್ದ ಸ್ಪರ್ಶ ರೂಪ ರಸಗಂಧ ಅದು ಕೂಡ ತಾನೇ ಆಯಿತು. ಅದರಿಂದನೇ ವಿಶ್ವತೋಮುಖ ಅಂದ್ರೆ ಮುಖ ಅಂದಾಗ ಕೇವಲ ಇದು ಮುಖ ಅನ್ನುವ ಅರ್ಥದಲ್ಲಿ ಅಲ್ಲ. ಮುಖ ಎನ್ನುವುದು ಪಂಚ ಜ್ಞಾನೇಂದ್ರಿಯಗಳ ಆವಾಸ ಸ್ಥಾನ, ಪಂಚ ಜ್ಞಾನೇಂದ್ರಿಯಗಳ ಅಧಿಷ್ಠಾತೃವಾದ ದೇವತೆಗಳ ಸ್ಥಾನ. ಹಾಗೆ ಮುಖ ಅಂದಾಗ ಎಲ್ಲ ಕಡೆಯ ಅರಿವು, ತಿಳಿವು, ಆ ರೀತಿಯ ಎಲ್ಲಾ ವಿಧದ ಅರಿವು ಹಾಗೆ ಆಗಿದ್ದರಿಂದಾನೇ ಅವನೇನಾದ ಒಂದನ್ನ ಒಂದರ ಜೊತೆ ಸೇರಿಸುವಂಥವನಾದ. ಬಾಹು ಅಂದಾಗ ಒಂದನ್ನ ಒಂದರೊಡನೆ ಸೇರಿಸು. ಹಾಗೆ ಸೇರಿಸೋದಕ್ಕೆ ಗಮನನೂ ಇದೆ, ಪಾದನೂ ಇದೆ. ಅಂದ್ರೆ ಸಂಚಾರ ಮಾಡಿ ಒಂದು ವಸ್ತುವನ್ನ ಒಂದು ವಸ್ತುವಿನ ಜೊತೆಯಲ್ಲಿ ಸೇರಿಸೋದು. ಹಾಗೆ ಒಂದು ವಸ್ತುವನ್ನ ಒಂದು ವಸ್ತುವಿನ ಜೊತೆಯಲ್ಲಿ ಕೈಗಳಿಂದ ಕೂಡ ಸೇರಿಸ್ದ. ಒಟ್ಟಿನಲ್ಲಿ ಈಗ ನಾವು ಹಿಂದೆ ನೋಡಿಕೊಂಡಂತೆ ಪ್ರಪಂಚ ಸೃಷ್ಟಿಯಲ್ಲಿ ಅಧಿಲೋಕಂ ಅಧಿಜ್ಯೋತಿಷಂ ಅಧಿವಿದ್ಯಂ ಅಧಿಪ್ರಜಂ ಅಧ್ಯಾತ್ಮಂ ಎಂಬುದಾಗಿ ಏನು ವಿಕಾಸ ಬಂತು, ಅಲ್ಲೆಲ್ಲ ಎರಡೆರಡಿತ್ತು. ಆ ಎರಡನ್ನ ಸಂಧಾನ ಮಾಡುವುದೊಂದಿತ್ತು. ಹಾಗೆ ಎರಡನ್ನ ಸಂಧಾನ ಮಾಡಿದ್ದು ಒಂದು ಫಲರೂಪ ಸಂಧಿಯಾಯಿತು. ಅದನ್ನೇ ಇಲ್ಲಿ ನಾವು ಅನ್ವಯ ಮಾಡಿಕೊಂಡು ನೋಡಿದರೆ ಚಕ್ಷು ಮತ್ತು ಮುಖ ಎರಡಾಯ್ತು. ಆ ಚಕ್ಷು ಮುಖಗಳನ್ನ ಸಂಧಿಸುವಂಥದ್ದು ಬಾಹು ಎನ್ನುವುದೊಂದಾಯ್ತು. ಅದರ ಫಲವಾಗಿ ದೊರಕುವಂಥ ಅನುಭೂತಿ ಏನಿದೆ ಅದು ಒಂದಾಯ್ತು. ಹೀಗೂ ಕೂಡ ಇದೇ ಮಂತ್ರವನ್ನ ನಾವು ತೈತ್ತರೀಯ ಮಂತ್ರದಲ್ಲಿ ಹೇಳಿರುವ ಮಂತ್ರದ ಜೊತೆಯಲ್ಲಿ ಸಮನ್ವಯ ಮಾಡ್ಕೊಳ್ಬಹುದು. ಏನೋ ಇರ್ಲಿ, ಒಟ್ಟಿನಲ್ಲಿ ಈಗ ಪರಮಾತ್ಮ ಅನ್ನುವವನನ್ನ ಇಲ್ಲಿ ರುದ್ರ ಅಂತ ಇಟ್ಕೊಂಡಿದ್ದಾರೆ. ರುದ್ರ ಅಂದ್ರೆ ಏನು ಅಂತ ನಾವು ಮೊನ್ನೆನೆ ನೋಡ್ಕೊಂಡಿದ್ದೇವೆ ಹಿಂದಿನ ಇದರಲ್ಲಿ. ಯಾರು ದುಃಖ ಮತ್ತು ಪಾಪಗಳನ್ನ ನಾಶ ಮಾಡ್ತಾನೆ, ಯಾರು ಜ್ಞಾನಾನಂದವನ್ನ ಕೊಡುವವನಾಗಿದ್ದಾನೆ, ಯಾರು ಭೌತಿಕ ನೈತಿಕ ಆಧ್ಯಾತ್ಮಿಕ ನಿಯಮಗಳನ್ನ ಮಾಡುವವನಾಗಿದ್ದಾನೆ, ಯಾರು ಅಂತರ್ಯಾಮಿಯಾಗಿ ಎಲ್ಲವನ್ನ ವ್ಯಾಪಿಸಿಕೊಂಡಿದ್ದಾನೆ, ಪ್ರತಿಜೀವಿಯ ಒಳಗೆ ಇದ್ದಾನೆ, ಯಾಕೆ ಪ್ರತ್ಯೇಕ ಜನಾನು ತಿಷ್ಠತಿ, ಅವನನ್ನ ರುದ್ರ ಅಂತ ಹೇಳ್ಕೊಂಡಿದ್ದೇವೆ. ಆದ್ರಿಂದ ರುದ್ರ ಈಕ್ವಲ್ಸ್ ಬ್ರಹ್ಮ ಅಂತ ಅರ್ಥ ಮಾಡ್ಕೊಳಕ್ಕಾಗತ್ತೆ. ಈಗ ಆ ಬ್ರಹ್ಮ ಈ ರೀತಿ ಆದ್ನಲ್ಲ, ಈ ಬಾಹುಭ್ಯಾಂ, ಬಾಹು ಮತ್ತು ಪಾದ, ಹಾಗೆ ಮುಖ ಮತ್ತು ಚಕ್ಷು ಇವೆಲ್ಲ ವಿಶ್ವಾತ್ಮಕವಾಗಿರುವುದು ಅವನೇ ಅಂತ ಮೊದಲ ಎರಡು ಪಾದ ಹೇಳಿದ್ರೆ, ಮೂರನೇ ಮಂತ್ರದ ಮೊದಲ ಎರಡು ಪಾದ, ಮೂರನೇ ಮಂತ್ರದ 3 ಮತ್ತು 4ನೇ ಪಾದ ಏನ್ ಹೇಳ್ತಾ ಇದೆ? ಬಾಹುಭ್ಯಾಂ ಧಮತಿ, ಬಾಹುಭ್ಯಾಂ ಸಂಧಮತಿ, ಸಂಪತತ್ರೈಹಿ ದ್ಯಾವಾ ಭೂಮಿ ಜನಯನ್ ದೇವ ಏಕಃ ಅಂತ ಹೇಳ್ತಾ ಇದೆ. ಇಲ್ಲಿ ಬಾಹುಭ್ಯಾಂ ಅಂದಾಗ 2 ತೋಳು ಸರಿ, ಸಂಧಮತಿ ಅಂದಾಗ ಊದೋದು, ಅಂದ್ರೆ ಯಾವುದು ಸಣ್ಣ ಕಿಡಿಯಾಗಿದೆ ಅದನ್ನ ಪ್ರಜ್ವಲಿಸುವಂತೆ ಮಾಡೋದು. ಇಲ್ಲಿ ಆ ಅರ್ಥದ ಜೊತೆಯಲ್ಲಿ ಸಂಧಮತಿ ಅಂದಾಗ ಸಂಧಾನ ಮಾಡು, ಸೇರಿಸು. ನಾವು ಅವತ್ತು ನೋಡ್ಕೊಂಡಿದ್ದೇವೆ ಏನು? ಪೃಥಿವೀ ಪೂರ್ವ ರೂಪಂ ದ್ಯೌರುತ್ತರ ರೂಪಂ ಆಕಾಶ ಸಂಧಿ ವಾಯು ಸಂಧಾನಂ. ಹಾಗೆ ಆ ಎರಡು ಸಂಧಾನ ಮಾಡುವಂಥದ್ದು ಅದು ತೋಳು. ಹಾಗೆ ನಾವು ಸಂಧಾನ ಮಾಡುವಂಥದ್ದನ್ನ ತೋಳು ಸಂಧಾನ ಮಾಡುತ್ತೆ. ಎರಡೂ ರೀತಿಯಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಬಹುದು. ಹಾಗೆ ಈ ಏನಿದೆ ಬಾಹುಗಳಿಂದ ಅವನು ಸಂಧಮತಿ ಅಂದ್ರೆ ಅದು ಪ್ರಜ್ವಲಿಸುವಂತೆ ಮಾಡ್ತಾನೆ. ಹಾಗೆ ಇನ್ನೇನ್ ಮಾಡ್ತಾನೆ? ಪತತ್ರೈಹಿ, ಪತತ್ ಅಂದ್ರೆ ಚಲಿಸು, ಪಾದ, ಅದರಿಂದ ಆ ಚಲಿಸುವಿಕೆಯಿಂದ ಏನು ಮಾಡ್ತಾನೆ? ದ್ಯಾವಾ ಭೂಮಿ ಜನಯನ್, ಈಗ ನಾವು ಹೇಳಿದಂತೆ ಪೃಥ್ವಿ ಮತ್ತು ದ್ಯುಲೋಕ ಅವುಗಳನ್ನ ಉತ್ಪನ್ನ ಮಾಡುವಂತ ಪರಮಾತ್ಮ ಯಾರಿದ್ದಾನೆ? ಅವನು ಒಬ್ಬನೇ. ಇಲ್ಲಿ ಬರೀ ಲೋಕವನ್ನ, ಅಧಿಲೋಕ
ಅನ್ನೋ ಉದಾಹರಣೆ ಕೊಟ್ಟಿದ್ದಾರೆ. ಮಿಕ್ಕಿದ್ದನ್ನ ನಾವು ಹಾಗೆ ತಿಳ್ಕೋಬಹುದು. ಅಧಿಜ್ಯೋತಿಷ, ಅಧಿವಿದ್ಯಾ, ಅಧಿಪ್ರಜವನ್ನು ಕೂಡ ಇದೇ ರೀತಿಯಲ್ಲಿ ಸಮನ್ವಯ ಮಾಡ್ಕೊಳ್ಬಹುದು. ಆದ್ರಿಂದ ಇಲ್ಲಿ ಏನು ನಡೀತಾ ಇದೆ ಅದೆಲ್ಲವೂ ಕೂಡ ಪರಮಾತ್ಮನ ಒಂದು ಇಚ್ಛೆಯಂತೆ ನಡೀತಾ ಇದೆ ಅನ್ನುವುದನ್ನ ಮತ್ತೆ ಯಾರು ಆದ್ರಿಂದಲೇ ಈಶನೀಭಿಹಿ ಈಶತ ಅನ್ನುವುದನ್ನ 2 ಮಂತ್ರಗಳಲ್ಲಿ ಹೇಳಿದ್ದಾರೆ. ಮೊದಲನೇ ಮಂತ್ರ 3ನೇ ಅಧ್ಯಾಯದ ಮೊದಲನೇ ಮಂತ್ರನೂ ಈಶನೀಭಿಹಿ ಈಶತ ಅಂತಾನೆ ಹೇಳಿತು. 2ನೇ ಮಂತ್ರವೂ ಕೂಡ ಈಶನೀಭಿಹಿ ಈಶತ, ಪರಮಾತ್ಮ ತಾನು ಸಂಕಲ್ಪ ಮಾಡ್ದ, ಹಾಗೆ ಸಂಕಲ್ಪ ಮಾಡಿದವನು ಅದನ್ನ ಅದರ ಜೊತೆಯಲ್ಲಿ ಸೇರಿಸ್ತಾ ಯ ಏಕೋ ಜೀವ ಜಾಲವಾನ್ ಯ ಏಕೋ ಜಾಲವಾನ್ ಈಶತ ಈಶನೀಭಿಹಿ ಅಂತ ಮೊದಲ ಮಂತ್ರ. ಆದ್ರಿಂದ ಸರ್ವಾನ್ ಲೋಕಾನೀಶತ. ಇಲ್ಲಿ ಯ ಏಕೋ ಅವನು ಈಶನೀಭಿಹಿ ಈಶತಾನೆ, ಹಾಗೆ ಅವನು ಎಲ್ಲವನ್ನ ಸೇರಿಸಿದ, ಜೋಡಿಸಿದ. ಆದ್ರಿಂದ ನಾವು ವಿಷ್ಣು ಸಹಸ್ರನಾಮದಲ್ಲಿ ನೋಡುವಾಗ ಭೂಪಾದೌ ಯಸ್ಯ ನಾಭಿರ್ವಿಯದಸುರ ನಿಲಶ್ಚಂದ್ರ ಸೂರ್ಯೌ ಚ ನೇತ್ರೇ ಕರ್ಣಾವಾಶಾ ಶಿರೋದ್ಯೌ ಅಂದ್ರೆ ಯಾವ ಪರಮಾತ್ಮನ ಶರೀರಾವಯವಗಳೇ ಇದೆಲ್ಲವೂ ಆಯ್ತು. ಅದನ್ನೇ ವಿಶ್ವತಶ್ಚಕ್ಷು ವಿಶ್ವತಸ್ಪಾತ್ ಈ ರೀತಿಯಾಗಿ ಕೂಡ ತಿಳ್ಕೊಳ್ಬಹುದು. ಇನ್ನು ಅಲ್ಲೇನೆ ವಿಷ್ಣು ಸಹಸ್ರನಾಮದಲ್ಲೇ ಯೋಗೋ ಜ್ಞಾನಂ ತಥಾ ಸಾಂಖ್ಯಂ ವಿದ್ಯಾ ಶಿಲ್ಪಾದಿ ಕರ್ಮ ಚ ವೇದಾಶಾಸ್ತ್ರಾಣಿ ವಿಜ್ಞಾನಂ ಏತತ್ ಸರ್ವಂ ಜನಾರ್ದನಾತ್. ಮುಖ ಎನ್ನುವುದನ್ನ ವಿದ್ಯೆ, ಜ್ಞಾನ, ವಾಕ್ಕಿಗೆ ಮುಖ ಅನ್ನೋದು ಹಾಗಿಟ್ಕೊಂಡ್ರೆ ಆ ಎಲ್ಲ ವೇದವು ಎಲ್ಲಾ ಜ್ಞಾನಗಳು ಕೂಡ ಅವನಿಂದನೇ ವಿಕಾಸಗೊಳ್ಳಿತು, ವಿಸ್ತಾರಗೊಳ್ಳಿತು ಅನ್ನುವುದನ್ನ ಈ ಮಂತ್ರ ಹೇಳ್ತಾ ಇದೆ. ಈಗ ಇಲ್ಲಿ ಸಂಬಾಹುಭ್ಯಾಂ ಪತತ್ರೈಹಿ ಇದೆಯಲ್ಲ, ಅದರ ಕುರಿತು ಬೇರೆ ಬೇರೆ ಭಾಷ್ಯಕಾರರು, ಬೇರೆ ಬೇರೆ ವ್ಯಾಖ್ಯಾನಕಾರರು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಅಂದ್ರೆ ಮುಖ್ಯವಾಗಿ ಈಗ ಪ್ರಪಂಚ ಸೃಷ್ಟಿ ಮಾಡಿರೋದು ಪರಮಾತ್ಮ. ಪ್ರಪಂಚ ಸೃಷ್ಟಿ ಮಾಡಿದಾಗ ಪರಮಾತ್ಮ ಮೊದಲಿಗೇನೆ ಏನಿಲ್ಲ, ಕರ್ಮ ಅನ್ನೋದಿಲ್ಲ. ಈಗ ಕರ್ಮ ಅನ್ನೋದಿದ್ರೆ ಕರ್ಮಕ್ಕನುಗುಣವಾಗಿ ಶರೀರ ಏನು ಪಡೆಯುತ್ತೆ, ಜೀವ ಏನು ಪಡೆಯುತ್ತೆ, ಅದಕ್ಕನುಗುಣವಾದ ಶರೀರ ಪಡೆಯುತ್ತೆ. ಅದಕ್ಕನುಗುಣವಾದ ಅದು ಕ್ರಿಯೆಗಳನ್ನ ಆ ಶರೀರದಲ್ಲಿ ಹೊಂದಿರುತ್ತೆ. ಅದಕ್ಕನುಗುಣವಾದ ಬುದ್ಧಿ ಇತ್ಯಾದಿಗಳನ್ನ ಬುದ್ಧಿ ಕರ್ಮಾನುಸಾರಿಣಿ ಅಂತಾರಲ್ಲ ಹೊಂದಿರುತ್ತೆ. ಆದರೆ ಆರಂಭದಲ್ಲೇ ಆ ಕರ್ಮ ಅನ್ನುವುದು ಎಲ್ಲಿಂದ ಬಂತು ಅನ್ನುವ ಪ್ರಶ್ನೆಯನ್ನ ತಗೊಂಡಾಗ ಆರಂಭದ ದಶೆಯಲ್ಲಿ ಪರಮಾತ್ಮ ಈಶತ ಈಶನೀಭಿಹಿ ಅನ್ನುವುದರ ಇಲ್ಲೇನ್ ಮಾಡ್ದ, ಸಂಧಮತಿ ಇದೆಯಲ್ಲ, ಅಂದ್ರೆ ಯಾವುದನ್ನ ಶಬ್ದಸ್ಪರ್ಶ ರೂಪರ ಸಗಂಧಾದಿಗಳನ್ನ ಸೃಷ್ಟಿ ಮಾಡಿ ಅದನ್ನ ಹೊಂದಬೇಕೆನ್ನುವ ಅಪೇಕ್ಷೆಯನ್ನ ಸಂಧಮತಿ ಹೆಚ್ಚಾಗುವಂತೆ ಮಾಡ್ತಾನೆ. ಆ ಹೆಚ್ಚಾಗುವಂತೆ ಮಾಡಿದ್ದರಿಂದ ಆಯಾಯ ಜೀವಗಳ ಒಂದು ಭಾವಕ್ಕೆ ಅನುಗುಣವಾಗಿ ಒಂದೊಂದು ಶಬ್ದ ಸ್ಪರ್ಶ ರೂಪ ರಸಗಂಧಗಳೊಳಗೆ ಲೀನ ಆಗುತ್ತೆ. ಅಲ್ಲಿಂದ ಮುಂದಕ್ಕೆ ಏನಾಯ್ತು, ಆ ಜೀವಕ್ಕೆ ಅದು ಕರ್ಮ ಅಂತ ನಿರ್ಣಯ ಆಗಿ ಅದಕ್ಕನುಗುಣವಾಗಿ ಮುಂದಿನ ಶರೀರಗಳನ್ನ ಅದು ಪಡೀತಾ ಹೋಗುತ್ತೆ. ಹೀಗೆ ಒಬ್ಬ ವ್ಯಾಖ್ಯಾನಕಾರರು ಹೇಳ್ತಾರೆ. ಆದ್ರಿಂದ ಶಂಕರಾನಂದ ಅನ್ನುವವರು ಹೇಳುವಾಗ ಹಸ್ತಾಭ್ಯಾಂ ಅಂದ್ರೆ ಇವನು ಕೈಗಳಿಂದ ಪ್ರಪಂಚವನ್ನ ಉತ್ಪಾದ್ಯ, ವಿಶ್ವಮುತ್ಪಾದ್ಯ. ಆಮೇಲೆ ಏನ್ ಮಾಡ್ತಾನೆ, ಉತ್ಪತ್ತಿ ಕಾಲೇ ವಿವಿಧಾನ್ ಶಬ್ದಾನ್, ಶಬ್ದ ಸ್ಪರ್ಶ ರೂಪ ಇದೆಯಲ್ಲ, ಆ ಶಬ್ದವನ್ನ ಉತ್ಪಾದನೆ ಮಾಡುವಾಗ ಉತ್ಪಾದ್ಯ ಉತ್ಪಾದಕ ಅನ್ನುವ 2 ರೂಪದಿಂದ ಅವನೇನ್ ಮಾಡ್ತಾನೆ. ಉತ್ಪಾದ್ಯ ಅಂದ್ರೆ ಶಬ್ದವನ್ನ ಹುಟ್ಟಿಸೋದು. ಈಗ ನಾನ್ ಮಾತಾಡ್ತಾ ಇರೋದು ಶಬ್ದಗಳೇನೇನೋ ಇದೆ, ಎಲ್ಲಿಂದ ಬರ್ತಿದೆ, ಪ್ರಸನ್ನಾಕ್ಷಿ ಅನ್ನುವ ಶರೀರದಿಂದ ಹೊರ ಹೊಮ್ತಾ ಇದೆ. ಆದ್ರಿಂದ ಬಂದ ಶಬ್ದಗಳಿದೆಯಲ್ಲ ಅದು ಉತ್ಪಾದಕ. ಎಲ್ಲಿಂದ ಬಂತು, ಪ್ರಸನ್ನಾಕ್ಷಿ ಅನ್ನುವ ಶರೀರದಿಂದ, ಅದು ಉತ್ಪಾದ್ಯ. ಹೀಗೆ ಪರಮಾತ್ಮ ಬಾಹುಭ್ಯಾಂ ಸಂಧಮತಿ ಇದೆಯಲ್ಲ, ಅದಕ್ಕೆ ಶಂಕರಾನಂದ ಅನ್ನೋರು ಏನ್ ಹೇಳ್ತಾರೆ, ತಾನು ಬಾಹುಭ್ಯಾಂ ಅಂದಾಗ ಈ
ತೋಳುಗಳಿಂದ ವಿಶ್ವವನ್ನ ಸೃಷ್ಟಿ ಮಾಡಿದ ಮೇಲೆ ಶಬ್ದ ಸ್ಪರ್ಶಾದಿಗಳನ್ನ ಏನ್ ಮಾಡ್ತಾನೆ, ಉತ್ಪಾದ್ಯ ಉತ್ಪಾದಕ ಎನ್ನುವ ಭಾವದಿಂದ. ಈಗ ಸ್ಪಷ್ಟ ಆಗಿದೆ ಅಲ್ವಾ? ಉತ್ಪಾದ್ಯ ಅಂದಾಗ ಎಲ್ಲಿಂದ ಹೊರಹೊಮ್ಮುತ್ತಿದೆಯೋ, ಯಾವುದು ಹೊರಹೊಮ್ಮುತ್ತೋ ಅದು ಉತ್ಪಾದಕ, ಎಲ್ಲಿಂದ ಹೊರಹೊಮ್ಮುತ್ತಿದೆಯೋ ಅದು ಉತ್ಪಾದ್ಯ. ನನ್ನಿಂದ ಹೊರಹೊಮ್ಮುತ್ತಾ ಇರೋದ್ರಿಂದ ನಾನು ಉತ್ಪಾದ್ಯ, ಹೊರಹೊಮ್ಮಿದ್ಯಾವುದು ಶಬ್ದ, ಆದ್ರಿಂದ ಅದು ಉತ್ಪಾದಕ. ಹಾಗೆ ಉತ್ಪಾದ್ಯ ಉತ್ಪಾದಕ ಮೊದಲಾದ ರೂಪದಲ್ಲಿ ಅವನೇನ್ ಮಾಡ್ತಾನೆ, ಈ ವಿಶ್ವಾಂಡ ಬ್ರಹ್ಮಾಂಡಗಳನ್ನ ಸಂಧಮತಿ ಜೋಡಿಸ್ತಾನೆ, ಸೇರಿಸ್ತಾನೆ. ಮತ್ತೆ ಬಾಹುಭ್ಯಾಮ್ ಅಂತ ಎರಡಿದೆಯಲ್ಲ, ಅದಕ್ಕೆ ಅವರೇನೆ ಎರಡು ದ್ವಿವಚನ ಕೊಟ್ಟಿರೋದ್ರಿಂದ ಧರ್ಮ ಅಧರ್ಮ, ಸುಖ ದುಃಖ, ಪುಣ್ಯ ಪಾಪ, ಹೀಗೆ ಅವನೇನ್ ಮಾಡ್ತಾನೆ, ಈ ಎರಡೆರಡು ಉತ್ಪಾದ್ಯ ಉತ್ಪಾದಕ ಭಾವದೊಡನೆ ಧರ್ಮ ಅಧರ್ಮ ಪುಣ್ಯ ಪಾಪ ಇವುಗಳನ್ನ ಸೇರಿಸ್ತಾ ಧಮತಿ ಅಂದಾಗ ಬೆಂಕಿ ಪ್ರಜ್ವಲಿಸಿ ಏನು ಮಾಡುತ್ತೆ, ಸುಖ ದುಃಖಾದಿಗಳಿಗೆ ಕಾರಣವಾಗುವಂತೆ. ಚಳಿಗಾಲದಲ್ಲಿ ಸುಖಕರ ಆಗುತ್ತೆ, ಬೇಸಿಗೆ ಕಾಲದಲ್ಲಿ ದುಃಖಕರ ಆಗುತ್ತೆ. ಆ ರೀತಿಯಲ್ಲಿ ಅವನೇ ಇವುಗಳನ್ನ ಮಾಡ್ತಾನೆ ಎನ್ನುವುದಾಗಿ. ಆದ್ರಿಂದಲೇ ವಿಶ್ವ ಏನಾಗತ್ತೆ, ಸಂಸರತಿ, ನಿರಂತರವಾಗಿ ಚಲಿಸೋದಕ್ಕೆ, ಸಾಗುತ್ತಾ ಇರೋದಕ್ಕೆ ಸಾಧ್ಯ ಆಗತ್ತೆ. ಅದರ ಜೊತೆಯಲ್ಲಿ ಸಂಪತತ್ರೈಹಿ ಅಂತ ಇದೆಯಲ್ಲ, ಅದಕ್ಕೆ ಅವ್ರು ಏನ್ ಕೊಡ್ತಾರೆ, ಪಂಚೀಕೃತವಾದಂಥ ಪಂಚಭೂತಗಳು. ಆದ್ರಿಂದ ಬಹುವಚನ ಇದೆ ಅಲ್ಲಿ, ಪತತ್ರೈಹಿ ಅಂತ ಬಹುವಚನ ಇದೆ. ಮತ್ತೆ ಎರಡೂ ಕೂಡ ಬಾಹುಭ್ಯಾಮ್ ಅನ್ನೋದು ಪತತ್ರೈಹಿ ಅನ್ನೋದು ಎರಡೂ ಕೂಡ ಇನ್ಸ್ಟ್ರುಮೆಂಟಲ್ ಕೇಸ್, ತೃತೀಯ ವಿಭಕ್ತಿಯಲ್ಲಿದೆ. ಆದ್ರಿಂದ ಇದು ಏನಾಯ್ತು, ಕಾರಣ ಆಯ್ತು. ಯಾವುದಕ್ಕೆ, ವಿಶ್ವದ ನಿರ್ಮಾಣಕ್ಕೆ. ಬರೀ ಜ್ಞಾನೇಂದ್ರಿಯ ಇದ್ರೆ ಸಾಲದಲ್ಲ. ಆದ್ರಿಂದ ಜ್ಞಾನೇಂದ್ರಿಯ ವಿಶ್ವತಶ್ಚಕ್ಷು ವಿಶ್ವತೋ ಮುಖ ವಿಶ್ವತಸ್ಪಾತ್ ವಿಶ್ವತ ಬಾಹು ಆದಾಗ ಅದಕ್ಕೆ ಬೇಕಾದ ಆಹಾರಗಳು ಬೇಕಲ್ಲ. ಇದನ್ನೇ ನೋಡಿ, ನಮಗೆ ಸುಲಭವಾಗಿ ಅರ್ಥ ಆಗಕ್ಕೋಸ್ಕರನೇ ಭಾಗವತ ಏನ್ ಹೇಳುತ್ತೆ, ಈ ಹಿರಣ್ಯ ಗರ್ಭಾಂಡವನ್ನ ನಿರ್ಮಾಣ ಮಾಡ್ದ. ಹಿರಣ್ಯ ಗರ್ಭಾಂಡ ಸೀಳಿದಾಗ ದೊಡ್ಡ ಒಂದು ಗಾತ್ರ ಬಂತಲ್ಲ, ಹಾಗೆ ಒಂದು ಆಕೃತಿ ಬಂತಷ್ಟೇ. ಆಕೃತಿ ಬಂದ್ಮೇಲೆ ಕಣ್ಣು ಬಂತು, ಕಣ್ಣಿಗೆ ನೋಡುವುದಕ್ಕೆ ವಿಷಯ ಬೇಕು ಅಂತ ರೂಪ ಬಂತು. ಕಿವಿ ಬಂತು, ಕಿವಿಗೆ ಕೇಳೋದಕ್ಕೆ ವಿಷಯ ಬೇಕು ಅಂತ ಶಬ್ದ ಬಂತು. ಹೊಟ್ಟೆ ಬಂತು, ಹೊಟ್ಟೆಗೆ ಹಸಿವು ಅಂತ ಆಹಾರ ಬಂತು. ನಾಲಿಗೆ ಸುಮ್ನೆ ಕ್ರಮನ ಹೇಳ್ತಿಲ್ಲ, ನಾಲಿಗೆ ಬಂತು, ನಾಲಿಗೆಗೆ ಆಹಾರ ಬೇಕು, ರಸ ಬೇಕು ಅಂತ ವಿವಿಧ ರಸಗಳು ಬಂತು. ಹೀಗೆ ಅಂದ್ರೆ ಸೃಷ್ಟಿ ಯಾವ ರೀತಿ ಆಯ್ತು ಅಂತ, ಇದೆಲ್ಲವೂ ಕೂಡ ಆ ಚೇತನಾತ್ಮಕನಾದಂಥ ಒಬ್ಬನೇ ಪರಮಾತ್ಮನಿಂದನೇ ಬಂದಿದೆ. ಯಾವುದು ಕೂಡ ಇಲ್ಲಿ ಅಚೇತನವಲ್ಲ. ಅಂದ್ರೆ ಪರಮಾತ್ಮನಿಂದ ಬಂದಂಥ ಈ ಎಲ್ಲವೂ ಕೂಡ, ಯಾವೆಲ್ಲವೂ ಈಗ ನಾವು ಹೇಳಿದಂಥ ಕಣ್ಣು ಕಿವಿ ಮೂಗು ಇತ್ಯಾದಿ, ಕಣ್ಣು ಕಿವಿ ಮೂಗು ಇತ್ಯಾದಿಗಳಿಗೆ ಹೇಳಿದ ಶಬ್ದ ಸ್ಪರ್ಶ ರೂಪ ರಸ ಇತ್ಯಾದಿ ಯಾವುದೂ ಕೂಡ ಏನಲ್ಲ, ಅಚೇತನವಲ್ಲ. ಯಾಕೆಂದ್ರೆ ಆ ಚೈತನ್ಯ ವಸ್ತುವಿನಿಂದ ತಾನು ಚೈತನ್ಯ ವಸ್ತುವೇ ಈ ಎಲ್ಲ ರೂಪವಾಗಿ ಆಗುತ್ತಾ ಇರುವುದರಿಂದ ಅದು ಚೈತನ್ಯವೇ ಎನ್ನುವುದಾಗಿ ವೇದಾಂತ ಹೇಳುತ್ತೆ. ಬ್ರಹ್ಮಸೂತ್ರದಲ್ಲಿ ಈ ಒಂದು ವಿಷಯದ ಕುರಿತಾಗಿ ವಿಸ್ತಾರವಾದ ಚರ್ಚೆಯನ್ನ ಈಕ್ಷತೇಹೇ ನಾ ಶಬ್ದಂ ಈಕ್ಷತೇರ್ನಾ ಶಬ್ದಂ ಅನ್ನುವ ಒಂದು ಸೂತ್ರದ ಅಡಿಯಲ್ಲಿ ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ. ಮತ್ತೆ ಬೇರೆ ಯಾರು ಸಾಂಖ್ಯ ಮತ, ಮೀಮಾಂಸಾ ಮತ, ಹಾಗೆ ಬೇರೆ ಬೇರೆ ಎಲ್ಲ ಅಭಿಪ್ರಾಯಗಳನ್ನ ತಗೊಂಡಿದ್ದಾರೆ. ಯಾವುದೂ ಕೂಡ ಅಚೇತನ ಅಲ್ಲ. ಇದಕ್ಕೆ ನಮಗೆ ಛಾಂದೋಗ್ಯ ಉಪನಿಷತ್ತು ಹೆಚ್ಚು ಸಹಾಯಕ್ಕೆ ಬರುತ್ತೆ. ಅಂದ್ರೆ ನಮ್ಗೆ ಸ್ಪಷ್ಟವಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇದು ಯಾವುದು ಪರಮಾತ್ಮ ಅನ್ನೋದು ಅದೇ. ಈಗ ನಾವು ಹೇಳ್ತಾ ಇರುವ ರುದ್ರ ಅನ್ನೋದಿದೆಯಲ್ಲ, ಅದು ಚೈತನ್ಯ ವಸ್ತು ತಾನೆ. ಆ ಚೈತನ್ಯ ವಸ್ತು ಸೇಯಂ ದೇವತಾ, ಅದೇ ದೇವತಾ ಐಕ್ಷತ ನೋಡ್ತು, ಈಕ್ಷತ ನೋಡ್ತು, ಭಾವಿಸ್ತು. ಈಶನ ಅಂದ್ರು ಈಕ್ಷತ ಅಂದ್ರು ಇಲ್ಲಿ ಒಂದೇ. ಹಾಗದು ಭಾವಿಸಿದ ಮೇಲೆ ಏನಾಯ್ತು,
ಅದು ತಾನು ದೇವತೆಗಳಾಗಿ ಬದಲಾಯಿತು. ಅದರಲ್ಲಿ ಹಂತ ಹಂತವಾಗಿದೆ, ಅಷ್ಟುದ್ದ ಹೇಳಲ್ಲ. ತೇಜೋ ರೂಪ, ಅಬ್ರೂಪ ಮತ್ತು ಅನ್ನ ರೂಪ ಆಯ್ತು. ಈ ಮೂರು ಬೇರೆ ಬೇರೆ ದೇವತೆಗಳೇ ಆಯ್ತು ಅಂತ ಅಲ್ಲಿದೆ ಛಾಂದೋಗ್ಯದಲ್ಲಿ. ಆದ್ರಿಂದ ಈಗ ಸೇಯಂ ದೈವತಾಹ, ಯಾರು? ತೇಜೋ ರೂಪ ದೇವತಾ, ಅಬ್ರೂಪ ದೇವತಾ, ಅನ್ನಮಯ ರೂಪ ದೇವತಾ. ಇವರೆಲ್ಲರೂ ಈಗ ಏನಾದ್ರು ಆ ಈಶನೀ ಆದಂತ ಆತ್ಮ ಚೈತನ್ಯ ಅಥವಾ ಚೈತನ್ಯ ವಸ್ತುವಿನ ಒಂದು ವಿಕಾಸ. ಆದ್ರಿಂದ ಇವರೂ ಚೇತನರೇ. ಹಾಗಾಗಿ ಅವರೆಲ್ಲರೂ ಹಂತ ಅಹಮಿಮಾಹ ತಿಸ್ರೋ ದೇವತಾಹ, ಈ ಮೂರು ದೇವತೆಗಳನ್ನೇನ್ ಮಾಡ್ತೀನಿ? ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ. ನಾನು ಈ ಮೂರನ್ನ ಇಟ್ಕೊಂಡು, ಈ ಮೂರು ದೇವತೆಗಳನ್ನ ಇಟ್ಕೊಂಡು ಆತ್ಮ ಅನ್ನುವ ರೂಪದಲ್ಲಿ, ಆತ್ಮ ಎನ್ನುವ ಭಾವದಿಂದ, ಆತ್ಮ ಎನ್ನುವುದಿಲ್ಲ ಯಾವುದು? ಜೀವ. ಆದ್ರಿಂದ ಜೀವೇನ ಆತ್ಮನ ನಾನೇನ್ ಮಾಡ್ತೇನೆ? ನಾಮಗಳನ್ನ ರೂಪಗಳನ್ನ, ರೂಪಗಳನ್ನ ನಾಮಗಳನ್ನ ಕೊಡ್ತಾ ವಿಕಾಸ ಮಾಡ್ತಾ ಹೋಗ್ತೇನೆ ಅಂತ ಎಲ್ಲಿ ಛಾಂದೋಗ್ಯ ಉಪನಿಷತ್ತಲ್ಲಿ ಬರುತ್ತೆ. ಹಾಗೆ ಬರುವಾಗ ಈ ತೇಜ ಅಪ್ ಮತ್ತು ಅನ್ನ ಮೂರೇ ವಿಷಯ ಹೇಳಿದ್ರಲ್ವಾ, ಆ ತೇಜ ಅಪ್ ಅನ್ನನೇ, ತೇಜಸ್ಸಿನಲ್ಲಿ ಕೆಂಪಗಿರುವಂತಹ ಭಾಗ, ಅಗ್ನಿಯಲ್ಲಿ ಕೆಂಪಗಿರುವ ಭಾಗ ತೇಜಸ್ಸು. ಅಗ್ನಿ ಪ್ರಜ್ವಲಿಸುವಾಗ ನೋಡಿದ್ರೆ ಯಾರಿಗಾದ್ರೂ ಕೆಂಪು, ಬಿಳಿ, ಕಪ್ಪು ಮೂರೂ ಇರುತ್ತೆ. ಅಗ್ನಿಯನ್ನ ಬೇಡ, ನಾವು ದೇವರ ಮನೆಯಲ್ಲಿ ದೀಪ ಹಚ್ಚಿದ್ರೆ ದೀಪದಲ್ಲಿ ಕೂಡ ಅಷ್ಟೇ, ಸ್ವಲ್ಪ ಹಳದಿ ಬಣ್ಣ ಮಿಶ್ರಿತ ಕೆಂಪು ಬಣ್ಣ, ಬಿಳಿ ಬಣ್ಣ, ಕರಿ ಬಣ್ಣ, ಹೀಗೆ ಮೂರಿರುತ್ತೆ. ಅದು ಯಾವುದಕ್ಕೆ ಸೇರಿದ್ದಪ್ಪ ಅಂದ್ರೆ, ಕೆಂಪನ್ನುವುದು ತೇಜಸ್ಸಿಗೆ, ಬಿಳಿ ಅನ್ನುವುದು ಅಪ್ತತ್ವಕ್ಕೆ, ಕರಿ ಅನ್ನುವುದು ಅನ್ನತತ್ವಕ್ಕೆ ಸೇರಿದ್ದು. ಹಾಗೆ ಸೂರ್ಯ ಆಗಲಿ, ಚಂದ್ರ ಆಗಲಿ, ಎಲ್ಲರಲ್ಲಿ ವಿದ್ಯುತ್ ಆಗಲಿ, ಅಲ್ಲೆಲ್ಲ ನಾವು ಕೆಂಪು, ಬಿಳಿ ಮತ್ತು ಕಪ್ಪು ಇವುಗಳನ್ನ ಏನ್ ನೋಡ್ತೀವಿ? ಅದೆಲ್ಲ ತೇಜ ಅಪ್ ಅನ್ನ. ಅದೇ ತಿಸ್ರೋ ದೇವತಃ. ಈಗ ಅದರಿಂದ ಅದೇನ್ ಹೇಳ್ತು? ತಿಸ್ರೋ ದೇವತಾ ಅಧಿಕೃತ್ಯ ನಾಮರೂಪೇ ಅನೇನ ಜೀವೇನ ನಾಮರೂಪೇ ವ್ಯಾಕರವಾಣಿ ಅಂತಲ್ಲ. ಹಾಗೆ ಆಗುವಾಗ ಅನ್ನ, ಈಗ ನಮಗೆ ಅನ್ನಮಯವಾದ ಶರೀರ ಇದೆಯಲ್ವಾ, ಆ ಅನ್ನಮಯವಾದ ಶರೀರದಲ್ಲಿ ಅನ್ನದಲ್ಲಿ ಗಟ್ಟಿಯಾದ್ದು ಅಂದ್ರೆ ಸ್ಥವಿಷ್ಟವಾದ್ದು ಅದು ಪುರೀಶ ಆಗುತ್ತೆ. ಅನ್ನದಲ್ಲಿ ಮಧ್ಯಮವಾದದ್ದು ಅದು ಮಾಂಸವಾಗುತ್ತೆ. ಅನ್ನದಲ್ಲಿ ಯಾವುದು ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರುತ್ತೆ ಅದು ಮನವಾಗುತ್ತೆ. ಹಾಗೆ ಇನ್ನ ಅಪ್ತತ್ವವನ್ನ ತಗೊಂಡ್ರೆ ಅನ್ನತತ್ವ ಅದೊಂದು ದೇವತೆ. ಅಪ್ತತ್ವವನ್ನ ತಗೊಂಡ್ರೆ ಅಪ್ತತ್ವದಲ್ಲಿ ಸ್ಥವಿಷ್ಠವಾದದ್ದು ಮೂತ್ರವಾಗತ್ತೆ, ಮಧ್ಯಮವಾದದ್ದು ಲೋಹಿತವಾಗತ್ತೆ, ಮತ್ತೆ ಕೊನೆಯದು ಯಾವುದು ಅನಿಷ್ಠವಾಗಿದೆ ಅದು ಪ್ರಾಣವಾಗತ್ತೆ. ಹಾಗೆ ತೇಜಸ್ತತ್ವಕ್ಕೆ ಬಂದ್ರೆ ತೇಜಸ್ಸಿನಲ್ಲಿ ಸ್ಥವಿಷ್ಠವಾದದ್ದು ಅಸ್ಥಿ ಮೂಳೆಯಾಗುತ್ತೆ, ಅದರಲ್ಲಿ ಮಧ್ಯವಾದದ್ದು ಮಜ್ಜ ಆಗತ್ತೆ, ಅದರಲ್ಲಿ ಅನಿಷ್ಠವಾದದ್ದು ವಾಕ್ ಆಗುತ್ತೆ. ಹೀಗೆ ಅಂದ್ರೆ ಮೊದಲೇ ಚೈತನ್ಯ ಅನ್ನೋದನ್ನು ಸಿದ್ಧ ಮಾಡಕ್ ಹೇಳ್ತಾ ಇದ್ದೀನಿ ಅಷ್ಟೇ. ಪರಾತ್ಪರ ವಸ್ತು ಒಂದೇ ಚೈತನ್ಯ ವಸ್ತು. ಆ ಚೈತನ್ಯ ವಸ್ತುವಿನಿಂದ ತೇಜ ಅಪ್ ಅನ್ನ ಅನ್ನುವ ಮೂರು ದೇವತೆಗಳು, ಆ ಮೂರೂ ದೇವತೆಗಳು ಚೈತನ್ಯನೇ. ಅವರು ಹೀಗೆ ವಿಶ್ವವನ್ನೆಲ್ಲ ಅನ್ನ ರೂಪದಲ್ಲಿ, ಪ್ರಾಣ ರೂಪದಲ್ಲಿ, ಮನೋಮಯ ರೂಪದಲ್ಲಿ ಅವರು ವಿಸ್ತಾರಗೊಳಿಸ್ತಾ ಹೇಗೆ ಬಂದ್ರು? ಆದ್ರಿಂದ ಆತ್ಮ ಚೈತನ್ಯದ ಇದೆ ಈ ಎಲ್ಲವೂ ಅನ್ನುವುದನ್ನ ಛಾಂದೋಗ್ಯ ಹೇಳುತ್ತೆ. ಅದು ನಮಗೆ ಚಿತ್ರ ಕಣ್ಣಲ್ಲಿ ಬರ್ಲಿ ಅನ್ನುವುದಕ್ಕೆ ನಾನು ವಿರಾಟ್ ಪುರುಷನ ರೂಪ ಭಾಗವತ ಏನು ಹೇಳುತ್ತೆ ಅದನ್ನ ಹೇಳಿದೆ. ಅದನ್ನೇ ಇಲ್ಲಿ ಸಂಬಾಹುಭ್ಯಾಂ ಧಮತಿ, ಮತ್ತೆ ಅವರು ಸಂಬಾಹುಭ್ಯಾಂ ಧಮತಿ, ಮತ್ತೆ ಪತತ್ರೈಹಿ, ಆ ಯಾವುದು ಪತತ್ರ ಆಗಿದೆ ಆ ಪತತ್ರೈಹಿ ದ್ಯಾವಾ ಭೂಮಿ ಜನಯನ್. ಪತತ್ರ ಅಂದಾಗ ಪಂಚಭೂತಗಳು ಪಂಚೀಕೃತವಾಗಿ ಅದರ ಮೂಲಕ ದ್ಯುಲೋಕ ಮತ್ತು ಭೂಲೋಕ
ಅಲ್ಲಿರುವಂತ ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡ್ತಾ ಇದ್ದಾನಲ್ಲ, ಅವನು ದೇವ ಏಕಃ, ಅವನು ಒಬ್ಬನೇ. ಈಗ ನಮ್ಗೆ ತುಂಬಾ ಕಷ್ಟ ಅಂತ ಅನಿಸಿದ್ರೆ ವಿಷಯ, ಒಟ್ಟು ತಿಳ್ಕೊಳ್ಬೇಕಾದ್ದೇನಪ್ಪಾ ಅಂದ್ರೆ ಪರಮಾತ್ಮ ಅನ್ನುವುದು ಒಂದೇ, ಆ ಪರಮಾತ್ಮ ಅನ್ನುವ ಒಂದೇ ಈ ಎಲ್ಲ ವಿಶ್ವಾಂಡ ಬ್ರಹ್ಮಾಂಡವಾಗಿ ತನ್ನನ್ನ ತಾನೇ ಮಾಡಿಕೊಂಡಿದೆ, ಅಷ್ಟರ್ಥ ಮಾಡ್ಕೊಂಡ್ರು ಸಾಕು. ಆದ್ರಿಂದ ವಿಶ್ವಾಂಡ ಬ್ರಹ್ಮಾಂಡ ಎಲ್ಲವೂ ಕೂಡ ಚೈತನ್ಯ ಪರಮಾತ್ಮ ಮಯವಾದದ್ದು ಅನ್ನೋದು ಮುಖ್ಯ. ಇದು ಯಾರು ಹೇಳಿದ್ದು? ಶಂಕರಾನಂದ ಅನ್ನುವರು ಈ ರೀತಿಯಾಗಿ ಆ ಸಂಧಮತಿ ಬಾಹುಭ್ಯಾಮ್ ಅನ್ನುವ ಮಂತ್ರಗಳಿಗೆ ಹೇಳುವಾಗ, ವಿಶ್ವಾಂಡ ಬ್ರಹ್ಮಾಂಡವಾಗಿ ನಾಮರೂಪವಾಗಿ ಆದ್ಮೇಲೆ ಆ ಸಂಸಾರ ನಿರಂತರ ಸಾಗಬೇಕಾದ್ರೆ ಮುಖ್ಯ ಇರೋದೇ ಈ ಎರಡೆರಡು. ಯಾವುದು? ಇದು ಸುಖ ದುಃಖ, ಪಾಪ ಪುಣ್ಯ, ಧರ್ಮ ಅಧರ್ಮ, ರಾಗ ದ್ವೇಷ, ಆ ಅದೆಲ್ಲವೂ ಕೂಡ ಪರಮಾತ್ಮ ತನ್ನ ಇಚ್ಛೆಯಿಂದ ಈಶನೀಭಿಹಿ ಮಾಡಿದ್ದಾನೆ. ಅದರ ಮೂಲಕ ಜೀವಗಳನ್ನ ಜೋಡಿಸ್ತಾ ಹೋಗ್ತಾನೆ. ಅದನ್ನೇ ನಾವು ಪತಂಜಲಿಗಳು ಹೇಳಿರೋದನ್ನ ಹೇಳ್ಕೊಂಡಿದ್ದೇವೆ. ಇದೇ ಸತಿ ಮೂಲೆ ತದ್ವಿಪಾಕೆ, ಇದು ಮೂಲ ಬೀಜ. ಅದು ಏನಾಗುತ್ತೆ, ನಮಗೆ ಜಾತಿ ಆಯು ಭೋಗ. ಜಾತಿ ಅಂದ್ರೆ ಮನುಷ್ಯ ಜಾತಿ, ಪ್ರಾಣಿ ಜಾತಿ, ಪ್ರಾಣಿ ಜಾತಿಯಲ್ಲಿ ಸಾಧು ಪ್ರಾಣಿ, ಹಿಂಸಕ ಪ್ರಾಣಿ, ಕೀಟ ಇತ್ಯಾದಿ ಇತ್ಯಾದಿ. ಮಾನವರಲ್ಲಿ ಹಾಗೆ ಆ ರೀತಿಯಾದ ಶರೀರಗಳನ್ನ, ಆ ಶರೀರದಲ್ಲಿ ಆಯುಸ್ಸನ್ನ, ಅಲ್ಲಿ ಸುಖ ದುಃಖಾದಿ ಭೋಗಗಳನ್ನ ಎಲ್ಲವನ್ನೂ ಕೊಡೋದು ಇದೆ. ಆದ್ರಿಂದಲೇ ಶಂಕರಾನಂದರು ಹೀಗೆ ಅದನ್ನ ವಿವರಿಸಿದ್ದಾರೆ. ಸಂಬಾಹುಭ್ಯಾಂ ಧಮತಿ, ಹಾಗೆ ಸಂಪತತ್ರೈಹಿ, ಯಾವ ಪೃಥಿವಿ ಜನ ಎನ್ನ ಅನ್ನುವಾಗ ಪತತ್ರೈಹಿ ಪಂಚಭೂತ, ಅವುಗಳನ್ನ ಪಂಚೀಕರಣ ಮಾಡ್ತಾ ಅನೇಕವಾಗಿ ಅವುಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇನ್ನೊಬ್ರು ಆ ವ್ಯಾಖ್ಯಾನಕಾರರು ಹೇಳುವಾಗ ಬಾಹುಭ್ಯಾಂ ಧಮತಿಗಿದೆ ಹೇಳ್ತಾರೆ. ಪತತ್ರೈಹಿ ಹೇಳುವಾಗ ಏನ್ ಹೇಳ್ತಾರೆ ಅಂದ್ರೆ, ನಮ್ಮನ್ನ ಬೀಳ್ಸೋದು ಯಾವುದು? ನಮ್ಮನ್ನ ಈ ಪ್ರಪಂಚಕ್ಕೆ ಎಳ್ಕೊಂಡು ಬರೋದು ಯಾವುದು? ಶಬ್ದ ಸ್ಪರ್ಶ ರೂಪ ರಸ ಗಂಧ, ಅದರ ಮೇಲಿನ ಪ್ರೀತಿ, ಅದರ ಮೇಲಿನ ದ್ವೇಷ. ಆದ್ರಿಂದ ಅದು ಪತತ್ರ ಅಂತ ಹೇಳ್ತಾರೆ. ಪತ ಅದು. ಆದ್ರೆ ಹಾಗೆ ಬೀಳೋದ್ರಿಂದ ರಕ್ಷಿಸುತ್ತೆ, ಅದು ಯಾವುದು? ದೇವ ಏಕಃ ಅಂತ ಇನ್ನೊಬ್ರು ಹೇಳ್ತಾರೆ. ಸಂಪತತ್ರೈಹಿ, ಯಾವ ಭೂಮಿ ಜನ ಎನ್ನನ್ನುವಾಗ ಆ ಪತತ್ರೈಹಿ ಅನ್ನುವಾಗ ಪಂಚಭೂತಗಳಿಂದ ನಿರ್ಮಾಣವಾಗಿದೆ ವಿಶ್ವಾಂಡ. ಪಂಚಭೂತಗಳಿಗೆ ಪಂಚ ತನ್ಮಾತ್ರಗಳು ಆಹಾರವಾಗಿದೆ. ಆ ಆಹಾರಗಳು ಏನು ಮಾಡುತ್ತೆ? ಜೀವನನ್ನ ಎಳೆದು 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 ಈ ವಿಶ್ವಾಂಡಕ್ಕೆ ತಂದು ಹಾಕ್ತಾ ಇದ್ರೆ ಅದು ಪತತ್ರನೇ. ಆದ್ರೆ ಆ ಪತನ ಬೀಳಿಸೋದಿದೆಯಲ್ಲ, ಹಾಗೆ ಬೀಳಿಸದಂತೆ ರಕ್ಷಿಸುತ್ತಲ್ಲ, ಅದು ಕೂಡ ದೇವ ಏಕಃ ಅಂತ ಮತ್ತೊಬ್ಬರು ವ್ಯಾಖ್ಯಾನಕಾರರು ಹೇಳ್ತಾರೆ. ಇನ್ನು ನಾರಾಯಣ ತೀರ್ಥ ಅನ್ನುವ ವ್ಯಾಖ್ಯಾನಕಾರರು ಏನ್ ಮಾಡ್ತಾರೆ? ಬಾಹುಭ್ಯಾಮ್ ಅನ್ನುವುದನ್ನ ವಿದ್ಯಾ ಮತ್ತು ಕರ್ಮ ಅಂತ ಹೇಳ್ತಾರೆ. ವಿದ್ಯಾ ಮತ್ತು ಕರ್ಮಗಳಿಂದ ವಿಶ್ವಾಂಡವನ್ನ ಜೋಡಿಸ್ದ. ಆದ್ರಿಂದ ವಿದ್ಯಾ ಅವಿದ್ಯಗಳ ಒಂದು ಇದರಿಂದ ಏನಾಯ್ತು? ವಿಶ್ವದಲ್ಲಿ ಅನೇಕ ಪ್ರಭೇದಗಳಾಯ್ತು. ಕರ್ಮ ಎನ್ನುವುದು ಜೋಡಿಸಿದಾಗ್ಲೂ ಹಾಗೇನೆ. ಕರ್ಮ ಯಾವುದು? ಪುಣ್ಯ, ಪುಣ್ಯ ಸುಖ. ಇದರಿಂದ ಆ ಕರ್ಮದೊಡನೆ ಸೇರಿಸಿದಾಗ ಪ್ರಪಂಚವನ್ನ, ಆಗ ವಿಶ್ವಾಂಡವು ಅನೇಕವಾಯ್ತು ಅನ್ನುವುದಾಗಿ ನಾರಾಯಣ ತೀರ್ಥ ಅನ್ನುವರು ಹೇಳ್ತಾರೆ. ಮತ್ತೆ ಪತತ್ರ ಅನ್ನುವುದಕ್ಕೆ ಅವರು ವಾಸನ, ಸಂಸ್ಕಾರ ಅಂತ ವಿವರಣೆ ಕೊಡ್ತಾರೆ. ಆದ್ದರಿಂದ ಅವ್ರು ಹೇಳುವಾಗ ಜೀವನಿಷ್ಠ ವಿದ್ಯಾ ಕರ್ಮ, ಜೀವಕ್ಕೆ ಅಂಟಿದಂತೆ ಇರುವಂತ ವಿದ್ಯಾ ಕರ್ಮ ಮತ್ತು ವಾಸನಾದಿಭಿಹಿ, ವಿದ್ಯಾ ಕರ್ಮ ವಾಸನೆಗಳಿಂದ ಈಶ್ವರ ಏನ್ ಮಾಡ್ತಾನೆ? ಈ ಜಗತ್ ಪ್ರವರ್ತತೆ, ಜಗತ್ತು ಇರುವಂತೆ ಮಾಡ್ತಾನೆ, ಜಗತ್ತು ಪ್ರವೃತ್ತಿಯಲ್ಲಿ ತೊಡಗಿರುವಂತೆ ಮಾಡ್ತಾನೆ ಎಂಬುದಾಗಿ ನಾರಾಯಣ ತೀರ್ಥರು ಹೇಳ್ತಾರೆ. ಒಟ್ಟಿನಲ್ಲಿ ಈಗ ಮುಖ್ಯವಾಗಿರೋದು ಪರಮಾತ್ಮ ತನ್ನ ಇಚ್ಛೆ, ತನ್ನ ಸಂಕಲ್ಪದಿಂದ ವಿಶ್ವಾಂಡ ಬ್ರಹ್ಮಾಂಡಗಳನ್ನ ನಿರ್ಮಾಣ ಮಾಡಿದಾನೆ. ವಿಶ್ವಾಂಡ ಬ್ರಹ್ಮಾಂಡಗಳು ಪರಮಾತ್ಮನ ಇಚ್ಛೆ. ಇಷ್ಟನ್ನ ನಾವು ತಿಳ್ಕೊಂಡ್ರೆ ಸಾಕು.
ಅದರಲ್ಲಿ ಯಾವ ರೀತಿ ಮಾಡ್ದ ಅನ್ನುವುದಕ್ಕೆ ವಿದ್ಯಾ ಕರ್ಮ ವಾಸನೆಗಳನ್ನ, ಯಾವ ರೀತಿ ಮಾಡ್ದ ಅನ್ನುವುದಕ್ಕೆ ಸುಖ ದುಃಖ ಪುಣ್ಯ ಪುಣ್ಯ ಇತ್ಯಾದಿಗಳನ್ನ, ಅದನ್ನೇ ಇತ್ಯಾದಿ ಪಂಚೀಭೂತ ಪಂಚೀಕೃತ ಪಂಚೀಭೂತ ಇತ್ಯಾದಿಯಾದ ವಿವರಣೆಗಳನ್ನ ಅಗತ್ಯ ಬಿದ್ದಾಗ ಹೇಳ್ಕೊಳ್ಬಹುದು. ಈಗ ಇದು ಮನಸ್ಸಿಗೆ ಬಂದಿದೆ ಅಂತಾದ್ರೆ ಇದಿಷ್ಟು ಒಟ್ಟಿನಲ್ಲಿ ಪ್ರಪಂಚ ಎನ್ನುವುದು ಪರಮಾತ್ಮನ ಇಚ್ಛೆಯಿಂದ ಬಂದಿರುವಂಥದ್ದು. ಇದು ಪರಮಾತ್ಮ ಅನ್ನುವುದನ್ನ ಮೊದಲಿಗೆ ಭಾವಿಸಿಕೊಂಡು ಈಗ ನಾವು 4ನೇ ಮಂತ್ರಕ್ಕೆ ಹೋಗೋದು. ಅಲ್ಲಿ ಯೋ ದೇವಾನಾಂ ಪ್ರಭವ ಉದ್ಭವಶ್ಚ, ಯಹ ದೇವಾನಾಂ ಪ್ರಭವ ಉದ್ಭವಶ್ಚ, ಯಾರು ಎಲ್ಲಾ ದೇವತೆಗಳಿಗೆ, ಈಗ ನಾವು ಹೇಳಿದ್ವಲ್ಲ ತೇಜ ಎನ್ನುವುದು ಒಂದು ದೇವತೆ, ಅಪ್ಪ ಅನ್ನುವುದು ಒಂದು ದೇವತೆ, ಹಾಗೆ ಅನ್ನ ಎನ್ನುವುದು ಒಂದು ದೇವತೆ. ಅದೇ ರೀತಿಯಾಗಿ ನಾವು ಬೇರೆ ಇವುಗಳಿಂದ ಉದ್ಭವಿಸಿದಂಥ ಇಂದ್ರ, ವಾಯು, ವರುಣ ಇತ್ಯಾದಿ ದೇವತೆಗಳಿದ್ದಾರೆ. ಇವರೆಲ್ಲ ತೇಜೋ ಬಣ್ಣಗಳಿಗೆ ಅಧೀನರಾಗಿ ರೂಪ ತಳೀತಾರೆ. ಆದ್ರಿಂದ ಹಾಗೆ ಬಂದಂತ ಇಂದ್ರ, ವರುಣ, ವಾಯು ಅವರೆಲ್ಲರೂ ಕೂಡ, ಅಗ್ನಿ, ಈ ಎಲ್ಲರೂ ಕೂಡ ಪ್ರಭವ, ಆ ಎಲ್ಲಾ ದೇವತೆಗಳ ಹುಟ್ಟುವಿಕೆಗೆ ಅವನೇ ಕಾರಣ ಆಗ್ತಾನೆ. ಮತ್ತೆ ಉದ್ಭವ, ಆ ದೇವತೆಗಳಲ್ಲಿ ಒಂದೊಂದು ಶಕ್ತಿ ಇದೆ. ಅಗ್ನಿಯಲ್ಲಿ ದಾಹಕತ್ವ ಇದೆ, ಅಗ್ನಿಯಲ್ಲಿ ಪ್ರಕಾಶಕತ್ವ ಇದೆ, ವಾಯುವಿನಲ್ಲಿ ಸಂವಹನ ಅಂದ್ರೆ ತಗೊಂಡು ಹೋಗೋದು, ತನ್ನ ಒಂದು ಇದನ್ನ ತಾನು ಯಾವುದರ ಮೇಲೆ ಸಾಗುತ್ತೆ ಅದರ ಧರ್ಮಗಳನ್ನ ಅದು ತಗೊಳ್ತಾ ಸಾಗುತ್ತೆ. ಇಲ್ಲೇ ಮರ್ಮ ಇದೆ ನೋಡಿ. ಯಾವುದರ ಮೇಲೆ ಸಾಗುತ್ತೆ, ಈ ಶರೀರದ ಮೇಲೆ ಸಾಗಿದ್ರೆ ಈ ಶರೀರದಲ್ಲಿರುವ ಧರ್ಮ, ಅದು ಕರ್ಮ, ವಾಸನೆ ಎಲ್ಲಾನು ತಗೊಳುತ್ತೆ. ಹಾಗೆ ವಾಯುವಿನಲ್ಲಿರುವಂತ ಈ ಸಂವಹನ ಮತ್ತೆ ಬೀಸುವಿಕೆ, ಚಲಿಸುವಿಕೆ, ಇದು ಒಂದು ಉದ್ಭವ ಅಂದ್ರೆ ಆ ದೇವತೆಯಲ್ಲಿರುವ ಶಕ್ತಿ. ಆದ್ರಿಂದ ಪ್ರತಿಯೊಂದು ದೇವತೆಗೂ ಕೂಡ ಒಂದೊಂದು ನಿರ್ದಿಷ್ಟ ಶಕ್ತಿ ಇದೆ. ಆ ರೀತಿಯಲ್ಲಿ ಆ ಶಕ್ತಿಗಳನ್ನ, ಆದ್ರಿಂದ ದೇವಾನಾಂ ಪ್ರಭವ ಉದ್ಭವಶ್ಚ, ದೇವತೆಗಳ ಹುಟ್ಟುವಿಕೆಗೂ ಅವರಲ್ಲಿರುವಂಥ ವಿಶಿಷ್ಟವಾದ ಶಕ್ತಿಗೂ ಅವನೇ ಕಾರಣನಾಗಿದ್ದಾನೆ. ಅಥವಾ ಯಾರು ಕಾರಣನಾಗಿದ್ದಾನೋ ಅವನು ವಿಶ್ವಾಧಿಪ, ವಿಶ್ವಕ್ಕೆ ಒಡೆಯನಾಗಿದ್ದಾನೆ. ಅವನು ಯಾರು? ಅವನು ರುದ್ರ. ಅವನು ಮತ್ತೆ ಮಹರ್ಷಿ, ಎಲ್ಲಾ ಜ್ಞಾನವನ್ನ ಹೊಂದಿದವನಾಗಿದ್ದಾನೆ. ಅವನೇ ಈಗ ನಾವು ಹಿಂದಿನ ಮಂತ್ರದಲ್ಲಿ ಹೇಳಿಕೊಳ್ಳುವಾಗ ಹಿರಣ್ಯ ಗರ್ಭ ಅಂತ ಹೇಳಿದ್ವಲ್ಲ, ಆ ಹಿರಣ್ಯ ಗರ್ಭಾಂಡಕ್ಕೆ ಕಾರಣನಾಗಿದ್ದಾನೆ. ಹಿರಣ್ಯ ಗರ್ಭಂ ಜನಯಾಮಾಸ. ಯಾವಾಗ ಈ ವಿಶ್ವಾಂಡ ಬ್ರಹ್ಮಾಂಡ ಅನ್ನುವುದು ನಿರ್ಮಾಣ ಆಗುವ ತುಂಬಾ ಮೊದಲಿಗೆ ಅವನು ಈ ಹಿರಣ್ಯ ಗರ್ಭಾಂಡವನ್ನ ಉತ್ಪತ್ತಿ ಮಾಡಿದ. ಅಂಥ ಪರಮಾತ್ಮ ಅಂಥ ರುದ್ರ ನಮ್ಮನ್ನು ಶುಭಯ ಬುದ್ಧಿಯ ಸಂಯುನಕ್ತು, ಶುಭ ಬುದ್ಧಿಯಿಂದ ಮಂಗಳಕರವಾದ ಬುದ್ಧಿಯೊಡನೆ ಸಂಯುನಕ್ತು ಸೇರಿಸಲಿ. ಈಗ ನೋಡಿ, ಹಿಂದಿನ ಮಂತ್ರಗಳಲ್ಲಿ ನಾವು ಶಂಕರಾನಂದ ಮತ್ತೆ ನಾರಾಯಣ ತೀರ್ಥ ಇವರುಗಳು ಹೇಳಿದ ಅರ್ಥಕ್ಕೆ ಪುಷ್ಟೀಕರಣ ಸಿಕ್ಕತ್ತೆ. ನಾವು ಯಾವ ಮನಸ್ಸು ಬುದ್ಧಿಗಳನ್ನ ಹೊಂದಿ, ಯಾವ ಕರ್ಮ ವಾಸನೆ ಸಂಸ್ಕಾರ ವಿದ್ಯೆಗಳನ್ನ ಹೊಂದಿದೇವೋ, ನಮ್ಮಲ್ಲಿ ಇದೆಲ್ಲ ನಾನಲ್ಲ, ಇದು ಪರಮಾತ್ಮ ಅನ್ನುವ ಬುದ್ಧಿನೇ ಶುದ್ಧ ಬುದ್ಧಿ. ಆ ಶುಭ ಬುದ್ಧಿ ನಮ್ಮೊಳಗೆ ನಾವು ನಮ್ಮ ಪ್ರಯತ್ನದಿಂದ ಸಾಧನೆಯನ್ನ ಮಾಡುವುದಕ್ಕೆ ಹೊರಟಾಗ ಅವನೇನ್ ಮಾಡ್ಬೇಕು? ಸಂಬಾಹುಭ್ಯಾಂಧಮತಿ ಸಂಪತತ್ರೈಹಿ ಜನಯತಿ, ಆ ರೀತಿ ಆಗ್ಬೇಕು. ಅದಕ್ಕೋಸ್ಕರ ಇಲ್ಲಿ ಅವರು ಆ ಪರಮಾತ್ಮ ಎನ್ನುವ ರುದ್ರನು ಏನ್ ಮಾಡ್ಬೇಕು? ನಮ್ಮನ್ನು ಶುಭಯ ಬುದ್ಧಿಯ, ಒಳ್ಳೆಯ ಬುದ್ಧಿಯೊಡನೆ ಸಂಯುನಕ್ತು, ಜೋಡಿಸಲಿ, ಸೇರಿಸಲಿ ಎಂಬುದಾಗಿ ಈ ಮಂತ್ರ ಹೇಳ್ತಾ ಇದೆ. ಯಾರು ದೇವಾನಾಂ, ಯಾವ ದೇವತೆಗಳು ಇದ್ದಾರೋ, ಇಂದ್ರ, ವರುಣ, ಯಮ, ಅಗ್ನಿ, ಅಶ್ವಿನಿ,
ಮೊದಲಾದಂಥ ಕುಬೇರ ಇತ್ಯಾದಿಯಾಗಿ ಯಾವ ಯಾವ ದೇವತೆಗಳಿದ್ದಾರೋ ಆ ಎಲ್ಲಾ ದೇವತೆಗಳಿಗೂ ಹಾಗೂ ಅವರಲ್ಲಿರುವಂತಹ ವಿಶಿಷ್ಟವಾದ ಶಕ್ತಿಗೂ. ಈಗ ನೋಡಿ, ಇದನ್ನೇ ವಿಶ್ವಾಂಡ ಬ್ರಹ್ಮಾಂಡದಲ್ಲಿ ಎಷ್ಟು ಕೋಟಿ ಕೋಟಿ ಸಂಖ್ಯೆಯ ಜೀವಗಳಿದೆಯಲ್ಲ, ಪ್ರತಿ ಜೀವದಲ್ಲೂ ಕೂಡ ವಿಶಿಷ್ಟವಾದ ಒಂದು ಗುಣ ಇದೆ, ಪ್ರತಿ ಜೀವದಲ್ಲೂ ವಿಶಿಷ್ಟವಾದ ಒಂದು ಧರ್ಮ ಇದೆ. ಒಂದಕ್ಕಿಂತ ಬೇರೆಯಾಗೋದೇ ಆ ಗುಣಧರ್ಮಗಳಿಂದ. ಅದೆಲ್ಲವೂ ಕೂಡ ಯಾವುದರಿಂದ? ಪ್ರಭವ ಉದ್ಭವ. ಅದು ಯಾರಿಗೂ? ಪರಮಾತ್ಮನದು. ಹಾಗೆ ಈ ಎಲ್ಲವೂ ಕೂಡ ಆಗಿದೆ. ಅದನ್ನ ಈಗ ಮೊದಲ ಅಧ್ಯಾಯದ ಮೊದಲ ಮಂತ್ರದಲ್ಲಿ ಇದ್ದಿದ್ದೇನು? ಯಾಕೆ ಜೀವಗಳು ಬೇರೆ ಬೇರೆಯಾಗ್ತಾರೆ, ಯಾಕೆ ಜೀವಗಳಲ್ಲಿ ಕಷ್ಟ ಸುಖಗಳಲ್ಲಿ ಕೂಡ ಒಂದಕ್ಕೆ ತುಂಬಾ ಕಷ್ಟ, ಒಂದಕ್ಕೆ ಕಡಿಮೆ ಕಷ್ಟ, ಒಂದಕ್ಕೆ ಮಧ್ಯಮ ಕಷ್ಟ, ಸುಖದಲ್ಲೂ ಕೂಡ ಈ ರೀತಿ ಈ ಎಲ್ಲ ಭೇದಗಳು ಯಾಕೆ ಅಂತ ಪ್ರಶ್ನೆ ಬಂದಿತ್ತಲ್ಲ ಮೊದಲ ಮಂತ್ರದಲ್ಲಿ. ಅದೆಲ್ಲಕ್ಕೆ ಈಗ ಇಲ್ಲಿ ನಮಗೆ ಉತ್ತರ ಸಿಕ್ಕತ್ತೆ. ಆದ್ರಿಂದ ಅವನೇನ್ ಮಾಡ್ತಾನೆ, ಈ ವಿಶ್ವ ಅನ್ನುವುದನ್ನ ವಿಶ್ವಮುತ್ಪಾದ್ಯ ವಿವಿಧಾನು ಶಬ್ದಾನು ಉತ್ಪಾದ್ಯ ಉತ್ಪಾದಕಾದಿ ಇದರಿಂದ ಏನ್ ಮಾಡ್ತಾನೆ? ಜೋಡಿಸ್ತಾನೆ. ಹಾಗೆ ಉತ್ಪಾದ್ಯ ಉತ್ಪಾದಕ ಅನ್ನುವುದರಿಂದ ಸುಖ ದುಃಖಾದಿಗಳನ್ನ, ಪುಣ್ಯಗಳನ್ನ, ಧರ್ಮಾಧರ್ಮಗಳನ್ನ ಜೋಡಿಸ್ತಾನೆ. ಆದ್ರಿಂದನೇ ವಾಸನ ಅನ್ನುವುದು ಸೇರುತ್ತೆ. ಆದ್ರಿಂದನೇ ಜೀವಗಳಲ್ಲಿ ಪ್ರಭೇದಗಳು ಬರುತ್ತೆ. ಆದ್ರಿಂದನೇ ಜೀವಗಳಲ್ಲಿ ವಿದ್ಯೆಗಳಲ್ಲಿ ವೇರಿಯೇಷನ್ ಬರುತ್ತೆ. ಸ್ವಾಮಿ ವಿವೇಕಾನಂದರು ಆದ್ರಿಂದ ಇದನ್ನ ಹೇಳುವಾಗ ಅವರು ಶ್ರದ್ಧಾ ಎಂಬ ಶಬ್ದ ಹೇಳ್ತಾರೆ. ಪ್ರತಿಯೊಂದು ವ್ಯಕ್ತಿಯನ್ನ ಬೇರೆ ಮಾಡೋದು ಆಯಾ ಜೀವದಲ್ಲಿರುವ ಶ್ರದ್ಧಾ ಎನ್ನುವುದು. ಅಂದ್ರೆ ಒಂದಕ್ಕಿಂತ ಯಾಕೆ ಬೇರೆಯಾಗುತ್ತೆ ಅನ್ನೋ ವಿಷಯ ಬಂದಾಗ ಅದನ್ನ ಇಲ್ಲಿ ಈ ಮಂತ್ರದಲ್ಲಿ ಹೇಳ್ತಿದ್ದಾರೆ. ಮತ್ತೆ ಹಾಗೆ ಮಾಡ್ಬೇಕಾದ್ರೆ ಯಾವ ಜೀವಕ್ಕೆ ಯಾವ ರೀತಿ ಶರೀರ ಕೊಡಬೇಕು, ಯಾವ ಜೀವಕ್ಕೆ ಯಾವ ರೀತಿ ಶರೀರದಲ್ಲಿ ಎಷ್ಟು ಆಯುಸ್ಸು ಕೊಡಬೇಕು, ಯಾವ ಜೀವಕ್ಕೆ ಯಾವ ರೀತಿ ಶರೀರದಲ್ಲಿ ಎಷ್ಟು ಆಯುಸ್ಸಿನಲ್ಲಿ ಎಷ್ಟು ಸುಖ ಎಷ್ಟು ದುಃಖ ಕೊಡಬೇಕು, ಈ ಎಲ್ಲ ಜಾತಿ ಆಯು ಭೋಗ ಈ ಎಲ್ಲ ತಿಳ್ಕೊಂಡಿದ್ದಾನೆ. ಆದ್ರಿಂದ ಅವನು ಮಹರ್ಷಿ, ಸರ್ವಜ್ಞ, ಎಲ್ಲವನ್ನ ಬಲ್ಲಿದವನಾಗಿದ್ದಾನೆ ಅವನು. ಆದ್ರಿಂದಲೇ ಈ ಏನು ಹಿತವೂ ರಮಣೀಯವೂ ಆಗಿರುವಂತ ಈ ಪ್ರಪಂಚವನ್ನ ನಿರ್ಮಾಣ ಮಾಡಿದ್ದಾನೆ. ಆದ್ರಿಂದ ಜೀವ ಎಷ್ಟು ದುಃಖ ಅನುಭವಿಸಿದ್ರು ಯಾವುದೋ ಒಂದು ಸಣ್ಣ ಸುಖದ ನೆನಪು ಮಾಡಿಕೊಂಡು ಏನ್ ಮಾಡುತ್ತೆ, ಮತ್ತೆ ಆ ಸಣ್ಣ ಸುಖದ ಅಂಟಿನ ಹಿಂದೆನೇ ಹೋಗುತ್ತೆ. ಅದಕ್ಕೆ ಮಹಾಭಾರತದಲ್ಲಿ ಒಂದು ಕಥೆ ಹೇಳ್ತಾರೆ, ಎಲ್ಲರೂ ನೋಡಿರ್ತಾರೆ. ಯಾರೋ ಒಬ್ಬ ಕಾಡಿನಲ್ಲಿ ಪಾಳು ಬಾವಿಯಲ್ಲಿ ಬಿದ್ದೋಗ್ತಾನಲ್ಲ, ಪಾಳು ಬಾವಿಯಲ್ಲಿ ಬಿದ್ದು ಬಿಟ್ಟಿದ್ದಾನೆ. ಅದು ಹಾಳು ಬಾವಿ, ಎಷ್ಟು ಕಾಲದ ಇದೋ ಏನೋ, ಬಿದ್ದಾಗ ಒಂದು ಮರ ಗಿಡ ಏನೇನೋ ಬೆಳ್ಕೊಂಡ್ಬಿಟ್ಟಿದೆ ಬಾವಿ ಒಳಗೆ. ಹಾಗೆ ಅವನು ಕೆಳಗ್ ಬೀಳ್ತಾ ಇರುವಾಗ ನೋಡ್ತಾನೆ, ಕೆಳಗಡೆ ಒಂದು ಹುಲಿ ಇದೆ. ಅಯ್ಯಯ್ಯೋ, ಹುಲಿ ಬಾಯಿಗೆ ಬಿದ್ದೋಗ್ಬಿಡ್ತೀನಲ್ಲ ಅಂತ ಬಲವಾಗಿ ಕೊಂಬೆಯನ್ನ ಹಿಡ್ಕೊತಾನೆ. ಮೇಲ್ ನೋಡಿದ್ರೆ ಒಂದು ಹಾವು ತೂಗಾಡ್ತಾ ಇದೆ. ಇದೇನಪ್ಪಾ ಇಂಥ ಸ್ಥಿತಿ ಆಯ್ತಲ್ಲ, ಕೈ ಜಾರಿದ್ರೆ ಕೆಳಗೆ ಬಿದ್ರೆ ಹುಲಿಗಾಹಾರ, ಇನ್ನು ಕೈನ ಬಿಡದೆ ಇರೋಣ, ಭದ್ರವಾಗಿ ಹಿಡ್ಕೊಳ್ಳೋಣ ಅಂದ್ರೆ ಮೇಲಿಂದ ಹಾವು ಬರ್ತಾ ಇದೆ. ಇಷ್ಟ್ರ ಮಧ್ಯದಲ್ಲಿ ಆ ಮರದಲ್ಲಿ ಕಟ್ಟಿದ್ದ ಜೇನುಗೂಡಿಂದ ಜೇನಿನ ರಸ ಬಿದ್ರೆ ಅದನ್ನ ನಾಲಿಗೆ ತೆಗೆದು ನೆಕ್ಕಿಕೊಳ್ತಾನೆ. ಇದು ಮಹಾಭಾರತದಲ್ಲಿ ಚಿತ್ರ ಇದೆ. ಬಹುಶಃ ಬ್ರಾಹ್ಮಣ ಗೀತ ಅಂತ ಒಂದು ಬರುತ್ತೆ, ಅಲ್ಲಿ ಹೇಳ್ತಾರೆ ಅನ್ಕೊಂಡಿ. ಹಾಗೆ ಯಾವುದೋ ಒಂದು ಸಣ್ಣ ಸುಖದ ಒಂದು ಸೆಳವನ್ನ ಇಟ್ಕೊಂಡು ಏನಾಗ್ತಾನೆ ಜೀವ, ಮತ್ತೆ ಮತ್ತೆ ಆ ದುಃಖಗಳನ್ನ ಇದು ಮಾಡ್ಕೊಳ್ತಾನಿಲ್ಲ. ಆದ್ರಿಂದ ಹಿರಣ್ಯ ಗರ್ಭಾದು ಅಂದ್ರೆ ಹಿತವೂ ರಮಣೀಯವೂ ಆಗಿ ಶಬ್ದಸ್ಪರ್ಶ ರೂಪ ರಸಗಂಧ ಜಾಲಗಳಲ್ಲಿ ಅಯ್ಯೋ ಇಷ್ಟು ಅನುಭವಿಸಾಯ್ತಲ್ಲ, ಆಯ್ತು ಬಿಡು, ನಾ ನೋಡ್ದೆ. ಯಾರನ್ನೇ ಪರೀಕ್ಷೆ ಮಾಡ್ಕೊಂಡ್ರು 100 ಅಲ್ಲ 150 ವರ್ಷ ಬದುಕಿದ್ರು, ಮರಿಮಕ್ಕಳ ಮದುವೆ ನೋಡಿ ಮಕ್ಕಳನ್ನ ನೋಡಿದ್ರು. ಇನ್ನು ಕೂಡ ಮಕ್ಕಳಿಗೆ ಅಕಸ್ಮಾತ್ ಮುಂಜಿ ಆಗುತ್ತೇನೋ, ಇನ್ನು ವಿದ್ಯಾವಂತರಾಗ್ತಾರೇನೋ, ಅದನ್ನು ಆ ರೀತಿಯಾದ ಆಸೆ ಅನ್ನುವುದು ಇರುತ್ತೆ. ಆದ್ರಿಂದಲೇ ರಸವರ್ಜಂ ಅಂತ ಕೃಷ್ಣ ಹೇಳೋದು, ವಿಷಯ ವಿನಿವರ್ತಂತೆ ನಿರಾಹಾರ. ಯಾಕೆಂದ್ರೆ ವೃದ್ಧಾಪ್ಯದಿಂದ ಕೊಡದೇ ಇರ್ಬೋದು, ಆದ್ರೆ
ತಿನ್ಬೇಕು, ನೋಡ್ಬೇಕು, ಹೇಳ್ಬೇಕು, ಕೇಳ್ಬೇಕು, ಮಾಡ್ಬೇಕು, ಅದು ಹೋಗಲ್ಲ. ಗೌರವಿಸ್ಬೇಕು, ಸತ್ಕರಿಸ್ಬೇಕು, ಏನೇನಿದೆ ಅದು ರಸವರ್ಜಂ, ಅದು ಸುಲಭ ಅಲ್ಲ. ಅದು ಹೋಗ್ಬೇಕಾದ್ರೆ ಪರಂ ದೃಷ್ಟ, ಆ ಪರಂ ಅನ್ನೋದನ್ನ ನೋಡೋದಕ್ಕೆ ಮಾರ್ಗವನ್ನ ಹಿಂದಿನ ಅಧ್ಯಾಯದಲ್ಲಿ ಸಾಧನಾ ಕ್ರಮ ಹೇಳಿ, ಆ ಸಾಧನಾ ಕ್ರಮದಿಂದ ಯಾರನ್ನ ಮುಟ್ಟಬೇಕು ಅನ್ನೋದನ್ನ ಹೇಳ್ತಾ, ಹಾಗೆ ಮುಟ್ಟುವ ಆ ಪರಬ್ರಹ್ಮ ವಸ್ತುವಿನ ಸ್ವರೂಪವನ್ನ ನಮ್ಗಿಲ್ಲಿ ತಿಳಿಸ್ಕೊಡ್ತಾ, ಆ ಹಿತವೂ ರಮಣೀಯವೂ ಆದ ಕಾರಣನೇ ಜೀವ ಏನಾಗುತ್ತೆ, ಮತ್ತೆ ಮತ್ತೆ ಈ ಚಕ್ರದ ಸುಳಿಯ ಒಳಗೆ ಸಿಲುಕಿಕೊಳ್ಳುವಂತೆ ಆಗತ್ತೆ. ಅದಕ್ಕೋಸ್ಕರ ಈ ಚಕ್ರದ ಸುಳಿಯಲ್ಲಿ ಸಿಲುಕದೇ ಇರೋದಕ್ಕೆ ಸನೋ ದೇವ ಅಥವಾ ಅವನು ಸನೋ ರುದ್ರ, ಅವನು ಏನ್ ಮಾಡ್ಬೇಕು, ಶುಭಯ ಬುದ್ಧಿಯ ಸಂಯುನಕ್ತು. ಶುಭ ಬುದ್ಧಿ ಬಂದ್ಬಿಟ್ರೆ ಆಮೇಲೆ ಸಾಧನೆಗಳಲ್ಲಿ ಸಾಧನೆಯಲ್ಲಿ ನಿಷ್ಠೆ, ಸಾಧನೆಯಲ್ಲಿ ಶ್ರದ್ಧೆ, ಅದೆಲ್ಲ ಶುಭ ಬುದ್ಧಿ ಬಂದ್ಬಿಟ್ರೆ ಸ್ಥಿರತೆ, ಅದರ ಮೇಲೆ ಬೇಗ ಬೇಗ ಫಲ ಪಡ್ಕೊಳ್ಳೋದು, ಇದೆಲ್ಲ. ಅದಕ್ಕೋಸ್ಕರ ಅವನು ಶುಭಯ ಬುದ್ಧಿಯ ಸಂಯುನಕ್ತು. ಆ ಹಿರಣ್ಯ ಗರ್ಭ ಅನ್ನುವಾಗ ಉಜ್ವಲವಾದ ಜ್ಞಾನ ಅಂತ ಕೂಡ ಹೇಳ್ತಾರೆ. ಪರಮಾತ್ಮನಲ್ಲಿರುವಂಥ ಉಜ್ವಲವಾದ, ಸರ್ವ ಪ್ರಕಾಶಕವಾದ, ಸರ್ವ ಪ್ರಕರ್ಷವಾದ, ಸರ್ವ ಪ್ರಕಾಶಕವಾದ ಆ ಜ್ಞಾನ ತತ್ವ ಏನಿದೆ, ಆ ಜ್ಞಾನ ಎಲ್ಲ ಜೀವಿಗಳ ಒಳಗೆ ಅಡಗಿಕೊಂಡಿದೆ. ಆದ್ರೆ ಆ ಜ್ಞಾನದ ಮೇಲೆ ದಟ್ಟವಾದ ಬಲವಾದ ಪರದೆಗಳು ಬಿದ್ದೋಗ್ಬಿಟ್ಟಿದೆ. ಆ ಪರದೆಗಳನ್ನ ಸರಿಸಿ ಆ ಜ್ಞಾನ ದೀಪದ ಜೊತೆಯಲ್ಲಿ ಸಂಯುನಕ್ತು, ನಮ್ಮನ್ನು ಸೇರಿಸುವಂತಾಗಲಿ. ಎಲ್ಲ ಜೀವಗಳಲ್ಲಿ ಅದಿದೆ. ಆ ರೀತಿಯಲ್ಲಿ ಆ ಶುಭ ಬುದ್ಧಿ ಅಂದಾಗ ಪರಮ ಪದವನ್ನ ಹೊಂದುವಂತ, ಅಂದ್ರೆ ಒಳಗಿರುವಂತ ಆ ಜ್ಞಾನ ಜ್ಯೋತಿ, ಆ ಜ್ಞಾನದ ಬೆಳಕು, ಅದರೊಡನೆ ಸೇರುವುದಕ್ಕೆ ಬೇಕಾಗುವಂತ ಇದನ್ನ ಪರಮಾತ್ಮ ಕರುಣಿಸಿ ಕೊಡಲಿ ಅನ್ನುವುದಾಗಿ ಈ ಮಂತ್ರದಲ್ಲಿ ಪ್ರಾರ್ಥನೆ ಇದೆ. ಇಲ್ಲಿ ರುದ್ರ ಅನ್ನುವಾಗ ರುದ್ರನನ್ನ ನಾವು ಪರಮಾತ್ಮ ಪರಬ್ರಹ್ಮ ಅಂತ ಯಾತಕ್ಕೆ ಕರೆದಿದ್ದೇವೆ ಅನ್ನೋದನ್ನ ಹೇಳ್ಕೊಂಡ್ವಿ. ಯಾರು ನಮ್ಮನ್ನ ದುಃಖದಿಂದ, ನಮ್ಮ ಪಾಪದಿಂದ ಬಿಡುಗಡೆ ಮಾಡ್ತಾನೋ, ಯಾರು ನಮಗೆ ಜ್ಞಾನ ಆನಂದಗಳನ್ನ ಕೊಡ್ತಾನೋ, ಯಾರು ಭೌತಿಕ, ನೈತಿಕ, ಆಧ್ಯಾತ್ಮಿಕ ನಿಯಮಗಳನ್ನ ತಾನು ಲೋಕದ ಇದಕ್ಕೆ ನಿರ್ಮಿಸಿ ಅವುಗಳ ಒಂದು ಇದರ ಒಳಗೆ ಚಲಿಸುವಂತೆ ಪ್ರೇರಕ ಶಕ್ತಿಯಾಗಿದ್ದಾನೋ, ಇದನ್ನೆಲ್ಲ ನಾವು ಹೇಳ್ಕೊಂಡು ರುದ್ರ ಅಂದ್ವಿ ಅಲ್ವಾ. ಆ ರುದ್ರ ಮತ್ತೆ ನಮಗೆ ಸ್ಪಷ್ಟ ಆಗಕ್ಕೆ, ಸುಲಭವಾಗಿ ಅರ್ಥ ಆಗಕ್ಕೆ ಭಾಗವತದಲ್ಲಿ ಹೇಳುವಾಗ ಅವನು 11 ರೂಪ ರುದ್ರನನ್ನ ಹೇಳ್ತಾರಲ್ಲ. ಹೃದಯ, ಇಂದ್ರಿಯ, ಪ್ರಾಣ, ಇದು ಆಕಾಶ, ವಾಯು, ಅಗ್ನಿ, ಪೃಥಿವಿ, ಮತ್ತೆ ಜಲ, ಅಪ್ಪು, ಸೂರ್ಯ, ಚಂದ್ರ, ತಪ, ಈ ರೂಪದಲ್ಲಿ ಅವನು 11 ರೂಪದಲ್ಲಿ ರುದ್ರ ಇದ್ದಾನೆ. ಈಗ ಇದನ್ನ ಬಿಟ್ಟು ಎಲ್ಲಾದ್ರೂ ವಿಶ್ವಾಂಡ ಬ್ರಹ್ಮಾಂಡವನ್ನ ಹುಡುಕಬಹುದಾ ನೋಡಿ? ಎಲ್ಲ ಇದರ ಒಳಗೆ ಇದೆ. ಆದ್ರಿಂದ ರುದ್ರ ರುದ್ರ ಎನ್ನುವ ಶಬ್ದವನ್ನ ಈ ಮಂತ್ರಗಳು ಹೇಳ್ತಿದೆ ಅಂತ ನಾವು ಅನ್ಕೊಳ್ಬಹುದು. ಆದ್ರಿಂದ ಹೃದಯದಕ್ಕೆ ಧೀವೃತ್ತಿಗೆ ಸಂಬಂಧ ಇದೆ. ಇಂದ್ರಿಯಕ್ಕೆ ವೃತ್ತಿಗೆ, ಇಂದ್ರಿಯಗಳಲ್ಲಿರುವುದೆಲ್ಲ ಒಂದು ಪ್ರವೃತ್ತಿ, ಆ ವೃತ್ತಿಗೆ ಸಂಬಂಧ ಇದೆ. ಪ್ರಾಣಕ್ಕೆ ಆಹಾರ, ಅದು ಹಾಗೆ. ಆಕಾಶಕ್ಕೆ ಉಮಾ, ಅವಳು ಯಾರು? ಪರಬ್ರಹ್ಮ ತತ್ವದ ಜ್ಞಾನ ದೇವತೆ, ಜ್ಞಾನಾಧಿದೇವತೆಯಾಗಿದ್ದಾಳೆ ಆ ಉಮಾ. ಮತ್ತೆ ವಾಯುವಿಗೆ ನಿಯತ್, ಹಾಗೆ ಇದಕ್ಕೆ ಅಪ್ತತ್ವಕ್ಕೆ ಸರ್ಪಿ, ಹೀಗೆ ಎಲ್ಲವನ್ನ ಅವೆಲ್ಲ ಇದೆ ಅಲ್ಲಿ ಭಾಗವತದಲ್ಲಿದೆ. ಹಾಗೆ ಭೂತತ್ವಕ್ಕೆ ಜಲತತ್ವಕ್ಕೆ ಇಳ, ಭೂತತ್ವಕ್ಕೆ ಅಂಬಿಕಾ, ಸೂರ್ಯನಿಗೆ ಇರಾವತಿ, ಚಂದ್ರನಿಗೆ ಸುಧಾ, ತಪಸ್ಸಿಗೆ ದೀಕ್ಷಾ. ಇವೆಲ್ಲ ನೋಡಿ, ಹೀಗೆ ನೋಡ್ತಾ ಬಂದಾಗ ಹೇಗೆ ಈ ರುದ್ರ ತತ್ವನೇ ವಿಕಾಸಗೊಳ್ಳುತ್ತಾ ಬಂತು. ಇದು ಏನೇನಿದೆ ಅಂದ್ರೆ, ಈಗ ಸುಧಾ ಅನ್ನುವುದು ಚಂದ್ರನಲ್ಲಿ, ಇರಾ ಅನ್ನುವುದು ಸೂರ್ಯನಲ್ಲಿ, ಹಾಗೆ ದೀಕ್ಷಾ ಅನ್ನುವುದು ಇವುಗಳಲ್ಲಿ ಶುಭ ಬುದ್ಧಿ ಅನ್ನೋದು ಬಂದ್ರೆ ಹಾಗೇನಾಗುತ್ತೆ, ಗೋಜಲು ಇಲ್ಲದೆ ಪ್ರಪಂಚದ ಜಾಲದಲ್ಲಿ ಸಿಲುಕಿಕೊಳ್ಳದೆ ಹಗುರವಾಗಿ ಹೋಗ್ಬಿಡ್ಬಹುದು. ಆದ್ರಿಂದ ಸನು ರುದ್ರ, ಆ ರುದ್ರನು ನಮ್ಮನ್ನೇನ್ ಮಾಡ್ಬೇಕು, ಶುಭಯ ಬುದ್ಧಿಯ
ಸಂಯುನಕ್ತು. ಶುಭ ಬುದ್ಧಿಯೊಡನೆ ನಮ್ಮನ್ನ ಕೂಡಿಸಿ ಕೊಡಲಿ, ಸೇರಿಸಿ ಕೊಡಲಿ. ಅದೇ ಬುದ್ಧಿ ಅನ್ನುವುದೇ ಧೀವ್ರ ಅಂದ್ರೆ ಹೃದಯ. ಆದ್ರಿಂದ ನೋಡಿ ಮಂತ್ರ ಹೇಳುವಾಗ ದಹ್ರಂ ವಿಪಾಪಂ ಅನ್ನುವುದಾಗ್ಲಿ, ನಮ್ಮ ಶರೀರದೊಳಗೆ ಆತ್ಮ ಚೈತನ್ಯದ ಒಂದು ಇದನ್ನ ಎಲ್ಲಿ ಹುಡುಕೋದು ಅಂದ್ರೆ ಎಲ್ಲ ಇಂದ್ರಿಯಗಳನ್ನ ಒಳಗೆ ಸೆಳೆದು ಅದನ್ನ ದಹರಾಕಾಶದ ಒಳಗೆ ಸೇರಿಸಿ, ಆ ದಹರಾಕಾಶದ ಒಳಗೆ 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 ಯಾವುದು ಪಾಪರಹಿತವೂ ಶೋಕರಹಿತವೂ ಅದಕ್ಕೂ ಒಳಗೆ ಯಾವುದಿದೆಯೋ ಅದರೊಡನೆ ಸೇರಿಸು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸನೋ ರುದ್ರ ಶುಭಯ ಬುದ್ಧಿಯ ಸಂಯುನಕ್ತು. ಈಗ ಒಟ್ಟು ಮೂರನೆಯ ಮಂತ್ರದಲ್ಲಿ ಪರಮಾತ್ಮ 1-2 ಮಂತ್ರಗಳಲ್ಲಿ ಪರಮಾತ್ಮ ತಾನು ಸಂಕಲ್ಪ ಮಾಡಿ ತಾನು ಈ ವಿಶ್ವಾಂಡ ಬ್ರಹ್ಮಾಂಡಗಳನ್ನ ನಿರ್ಮಾಣ ಮಾಡ್ತಾನೆ, ಅಥವಾ ತಾನೇ ಈ ವಿಶ್ವಾಂಡ ಬ್ರಹ್ಮಾಂಡಗಳಾಗಿ ಆಗುತ್ತಾನೆ. ನಿರ್ಮಾಣ ಮಾಡ್ತಾನೆ ಅಂದಾಗ ವಿಶ್ವಾಂಡ ಬ್ರಹ್ಮಾಂಡದಿಂದ ಪೃಥಕ್ ಆಗಿದ್ದಾನೆ. ತಾನೇ ಇದೆಲ್ಲ ಆಗುತ್ತಾನೆ ಅಂದಾಗ ವಿಶ್ವಾಂಡ ಬ್ರಹ್ಮಾಂಡ ಅವನೇ ಆಗಿದ್ದಾನೆ. ಅದಕ್ಕೆ ದೃಷ್ಟಾಂತವಾಗಿ ಹೇಳಿದ್ದೇನು, ಅವನೇ ತೇಜ ಅಪ್ ಅನ್ನ ಅನ್ನುವ ದೇವತೆಗಳಾದ ತೇಜ ಅಪ್ ಅನ್ನ ದೇವತೆಗಳೇ ಮುಂದೆ 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 ಈ ತರಹ ಎಲ್ಲ ಆಯ್ತು ಅನ್ನುವುದು. ಒಟ್ಟಿನಲ್ಲಿ ಪ್ರಪಂಚ ನಿರ್ಮಾಣ ಪರಮಾತ್ಮ ಕಾರಣದಿಂದ, ಇಲ್ಲ ಪರಮಾತ್ಮನೇ. ಇದಾದ ಮೇಲೆ ಆ ಪ್ರಪಂಚದ ನಿರ್ಮಿತಿಯಲ್ಲಿ ಪ್ರಪಂಚದಲ್ಲಿರುವ ಕಣ್ಣೆಲ್ಲ ಪರಮಾತ್ಮನೇ, ಪ್ರಪಂಚದಲ್ಲಿರುವ ಕಾಲುಗಳೆಲ್ಲ ಪರಮಾತ್ಮನೇ, ಪ್ರಪಂಚದಲ್ಲಿರುವ ಕೈಗಳೆಲ್ಲ ಪರಮಾತ್ಮನೇ. ಆ ರೀತಿಯಾಗಿ ಎಲ್ಲೆಲ್ಲಿ ಕೈ ಇದೆ ಅಲ್ಲಿ ಪರಮಾತ್ಮ, ಎಲ್ಲೆಲ್ಲಿ ಕಾಲಿದೆ ಅಲ್ಲಿ ಪರಮಾತ್ಮ. ಹೀಗೆ ಇದನ್ನ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಉಪದೇಶ ಮಾಡುವಾಗ ಕೂಡ ಇದೇ ಕ್ರಮದಲ್ಲಿ ಹೇಳ್ತಾರೆ. ಯಾವ ರೀತಿ ನಾವು ಬ್ರಹ್ಮವನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನುವಾಗ ಮೊದಲಿಗೆ ಅವರು ಶುರು ಮಾಡಿದಾಗ ನವಾರೇ ಪತ್ಯುಃಕಾಮಾಯ ಪತಿಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಅಂತ ಶುರು ಮಾಡ್ತಾರೆ. ಮೈತ್ರೇಯಿ ಹೇಳ್ತಾಳೆ, ನಂಗೆ ನೀವು ಹೇಳಿದೇನು ಗೊತ್ತಾಗ್ಲಿಲ್ಲ. ಬಹುಶಃ ಈಗ ನಾನು ಲೊಡ ಅಂತಿರೋದು ಎಷ್ಟು ಜನಕ್ಕೆ ಎಷ್ಟು ಅರ್ಥ ಆಯ್ತು ಗೊತ್ತಿಲ್ಲ. ಅಂದ್ರೆ ಅದು ಅರ್ಥ ಮಾಡ್ಕೊಳ್ಳುವ ದಾರಿನಲ್ಲಿ ನಾವು ಸ್ವಲ್ಪ ಇದ್ರೆ ಗೊತ್ತಾಗುತ್ತೆ. ಹಾಗೆ ಅವಳು ಗೊತ್ತಾಗಲ್ಲ ಅಂದಾಗ ಇದೇ ದೃಷ್ಟಾಂತಗಳನ್ನೇ ಕೊಡ್ತಾ ಬರ್ತಾರೆ. ಕಣ್ಣು ಏನ್ ಮಾಡುತ್ತೆ, ನೋಡುತ್ತೆ. ನಿನ್ನ ಕಣ್ಣು ಮಾತ್ರ ನೋಡುತ್ತಾ, ಅವ್ರು ಕೊಟ್ಟಿರೋ ಉದಾಹರಣೆ ಎಲ್ಲಿ ಯಾಜ್ಞವಲ್ಕ್ಯರು ಇದ್ರೊಳ ಬೃಹದಾರಣ್ಯಕದಲ್ಲಿ ಅದು ಕಣ್ಣು ನೋಡುತ್ತೆ. ನಿನ್ನ ಕಣ್ಣು ಮಾತ್ರ ನೋಡುತ್ತಾ ಇಲ್ಲ. ಎಲ್ಲೆಲ್ಲಿ ಕಣ್ಣಿದೆ ಆ ಕಣ್ಣೆಲ್ಲ ಏನು ಮಾಡುತ್ತೆ, ನೋಡುತ್ತೆ. ನೋಡುವಿಕೆ ಅಂತ ಎಲ್ಲಿದೆ ಅಲ್ಲೆಲ್ಲ ಕಣ್ಣಿದೆ. ಈಗ ಅಲ್ಲಿ ಹೇಳಿದ್ರು ನೋಡಿ ಶಂಕರಾನಂದರು, ಉತ್ಪಾದ್ಯ ಉತ್ಪಾದಕ. ನೋಡುವಿಕೆ ಕಣ್ಣು. ಆದ್ರಿಂದ ಆ ನೋಡುವಿಕೆ ಕಣ್ಣು ಅನ್ನ ಪರಮಾತ್ಮನ ಜೊತೆಯಲ್ಲಿ ಸೇರಿಸ್ಕೊಳ್ಳೋದು. ಹಾಗೆ ನೋಡ್ತಾ ಬಂದಾಗ ವಿಶ್ವದಲ್ಲಿ ಎಲ್ಲೆಲ್ಲಿ ನೋಡುವಿಕೆ ಇದೆ ಅಲ್ಲೆಲ್ಲ ಕಣ್ಣಿದೆ. ಎಲ್ಲೆಲ್ಲಿ ನೋಡುವಿಕೆ ಕಣ್ಣು ಇದೆ ಅದೇ ಆತ್ಮ, ಅದೇ ಪರಮಾತ್ಮ. ಹಾಗೆ ಅವರು ಮೈತ್ರೇಯಿಗೆ ಅರ್ಥ ಮಾಡಿಸ್ತಾ ಬರ್ತಾರೆ. ಇಲ್ಲೂ ಕೂಡ ಅದನ್ನೇ ಸ್ವಲ್ಪ ಜಟಿಲವಾದ ಭಾಷೆಯಲ್ಲಿ ಹೇಳಿದಾರಷ್ಟೆ. ಹಾಗಾಗಿ ಪರಮಾತ್ಮ ತಾನು ಸಂಕಲ್ಪ ಮಾಡಿ ವಿಶ್ವಾಂಡ ರೂಪವಾಗಿ ತಾನಾದಾಗ ವಿಶ್ವಾಂಡದಲ್ಲಿರುವಂಥ ಕಣ್ಣುಗಳೆಲ್ಲ ತಾನೇ ಆದ, ವಿಶ್ವಾಂಡದಲ್ಲಿರುವ ಕೈಗಳೆಲ್ಲ ತಾನೇ ಆದ, ವಿಶ್ವಾಂಡದಲ್ಲಿರುವ ಕಾಲುಗಳೆಲ್ಲ ತಾನೇ ಆದ, ವಿಶ್ವಾಂಡದಲ್ಲಿರುವಂಥ ಮುಖಗಳೆಲ್ಲ ತಾನೇ ಆದ. ಈ ರೀತಿಯಾಗಿ ತಾನೇ ಆದ. ಹಾಗೆ ತಾನೇ ಆದಂಥ ಅವನು ಒಂದನ್ನ ಒಂದರ ಜೊತೆ ಸೇರಿಸುವಾಗ ಈ ಕರ್ಮ ನಿಯತಿ ಇವುಗಳ ಸಹಾಯವನ್ನ ಅಥವಾ ಪಂಚಭೂತ ಪಂಚ ತನ್ಮಾತ್ರ ಅವುಗಳ ಸಹಾಯದಿಂದ ಒಂದನ್ನ ಜೋಡಿಸ್ತಾ ಬಂದ. ಆದ್ದರಿಂದ ಆ ಪರಮಾತ್ಮನೇ ಶುಭ ಬುದ್ಧಿಯನ್ನ ಕೊಟ್ಟಾಗ ಜೋಡಿಸಿರುವುದನ್ನ ಬಿಡಿಸೋದಕ್ಕೂ ಕೂಡ ಸಹಾಯ ಆಗತ್ತೆ. ಅದಕ್ಕೋಸ್ಕರ ಆ ಪರಮಾತ್ಮನನ್ನ ಅವನು ಒಬ್ಬನೇ ದೇವ, ಅವನೇ ಪ್ರಭವಕ್ಕೆ ಜನ್ಮಕ್ಕೆ, ಜನ್ಮ ಆದ್ಮೇಲೆ ಪ್ರತಿಯೊಂದರಲ್ಲಿರುವ ವಿಶಿಷ್ಟವಾದ ಶಕ್ತಿಗೆ, ಮೂಲಂಗಿಯಲ್ಲಿ ಒಂದು ಶಕ್ತಿ, ಈರುಳ್ಳಿಯಲ್ಲಿ ಒಂದು ಶಕ್ತಿ, ಮಾವಿನ ಹಣ್ಣಲ್ಲಿ ಒಂದು ಶಕ್ತಿ, ಬಾಳೆಹಣ್ಣು ಏನು ವಿಶಿಷ್ಟವಾದ ಧರ್ಮ, ಹಾಗೆ ಇದ ಉದ್ಭವ ಆ ಎಲ್ಲ ಮಾಡಿರುವಂಥ ದೇವರೇ. ಇದೆಲ್ಲ ದೇವರು ಅನ್ನುವ ಶುಭ ಬುದ್ಧಿ
ಅದೇ ಪರಮ ಪದವನ್ನ ಸೇರುವ ಬುದ್ಧಿ ಅಂತ ವ್ಯಾಖ್ಯಾನಕಾರರು ಭಾಷ್ಯಕಾರರು ಹೇಳ್ತಾರೆ. ಹಾಗೆ ಅದರೊಡನೆ ನಮ್ಮನ್ನ ಸೇರಿಸಲಿ. ಒಟ್ಟು ಇದು ಸಾರಾಂಶ. 1, 2, 3, 4 ಮಂತ್ರಗಳಿಂದ ಯಾವ ಪರಮಾತ್ಮ ಈ ವಿಶ್ವಾಂಡ ಬ್ರಹ್ಮಾಂಡ ನಿರ್ಮಿತಿಗೆ ಕಾರಣನಾಗಿದ್ದಾನೋ ಆ ಪರಮಾತ್ಮನೇ ವಿಶ್ವಾಂಡ ಬ್ರಹ್ಮಾಂಡದಿಂದ ಬಿಡಿಸಿ ಜೀವವನ್ನ ತನ್ನ ಮೂಲ ನೆಲೆ ಸೇರುವುದಕ್ಕೂ ಕೂಡ ಸಹಾಯಕನಾಗಲಿ, ಕರುಣೆ ತೋರಲಿ, ಶುಭ ಬುದ್ಧಿಯನ್ನ ಕೊಡಲಿ. ಸ್ವಲ್ಪ ಸ್ಪಷ್ಟ ಆಯ್ತಾ? ಮೇಡಮ್, ನಾನು ಸರ್ ಶ್ವೇತಾಶ್ವತರ ಉಪನಿಷತ್ ಮಂಜರಿ ಅಂದ್ಬಿಟ್ಟು, ಹಾ ಇದು ನಮ್ಮ ಹೊಳೆನರಸೀಪುರದಿಂದಲೇ ಪ್ರಕಟವಾಗಿರೋದು. ಹಾ ಪ್ರತಿಯೊಂದು ಮಂತ್ರಕ್ಕೂ ಬಹಳ ಬಹಳ ಸರಳವಾದ ಕನ್ನಡ ಭಾಷೆಯಲ್ಲಿ ನೀವು ಹೇಳಿದ್ರಲ್ಲ ಅಂಶಗಳು ಹಾ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅದರಲ್ಲಿ. ನಾನು ಇವತ್ತು ನೋಡ್ತಾ ಇದ್ದೀನಿ. ಇವತ್ತು ಈ ಓ ಈ ಮೂರು ಶ್ಲೋಕ 3-4 ನೋಡೋದಲ್ಲ ಈಗ. ಹೌದು ಸರ್. ಹಾ ಇದನ್ನ ಎಷ್ಟು ಸ್ಪಷ್ಟವಾಗಿದೆ ಅಂದ್ರೆ ಇನ್ನು ಮುಂದಕ್ಕೆ ಇನ್ನೂ ಮುಂದುವರಿತಾ ಇಲ್ಲಿ. ನೀವು ಹೇಳಿದ ಈಗ 4 ಇನ್ನೂ ಮುಗಿದಿಲ್ಲ ಅಂದ್ಕೊಂಡಿದ್ದೀನಿ ನಾನು ಶ್ಲೋಕ. ಇದರಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಈಗಿನ ಸ್ಥಿತಿಗೆ ಹೇಗೆ ತಗೋಬೇಕು ಅಂದ್ಬಿಟ್ಟು ಹಾ ಬಹಳ ಚೆನ್ನಾಗಿದೆ. ನನ್ನ ಸಜೆಷನ್ ಏನಂದ್ರೆ ಪ್ರತಿಯೊಬ್ಬರು ಪುಸ್ತಕ ಮುಂದಿಟ್ಕೊಂಡ್ಬಿಟ್ರೆ ಅಥವಾ ಅವರೇ ಓದ್ಕೋಬೋದು. ಆ ಥರ ನಿಮ್ಗೆ ಕೇಳಿದ್ಮೇಲೆ ಓದ್ಕೋಬೋದು. ಹಾ ಕೇಳಿದಲೇ ಓದಕ್ಕೆ ಹೋಗಬಾರ್ದು. ತೊಂದರೆ ಇಲ್ಲ, ಓದುತ್ತೆ, ತಿಳ್ಕೊಳಕ್ ಸಾಧ್ಯವಾದ್ರೆ. ಹಾ ಬಹಳ ಚೆನ್ನಾಗಿದೆ ಇದು. ಕೇಳಿದ್ಮೇಲೆ ಸ್ಪಷ್ಟ ಆಗುತ್ತೆ. ತುಂಬಾ ಸ್ಪಷ್ಟವಾಗಿದೆ. ಅರ್ಥ ಮಾಡ್ಕೊಳ್ಳೋದು ಇದು ಜೊತೆಗೆ ನಮ್ಗೆ ಪದಾರ್ಥ ಬೇಕು ಅಂದ್ರೆ ಚಿಕ್ಕ ನಮ್ಮ ಆಶ್ರಮ ಪುಸ್ತಕ ಇದೆಯಲ್ಲ ದೇವರದ್ದು, ಹಾ ಅದು ಇಟ್ಕೊಂಡು ಮೊದಲು, ಆಮೇಲೆ ಅರ್ಥ ಎಷ್ಟು ಚೆನ್ನಾಗಿದೆ ಅಂದರೆ ಇವಾಗ ಸದ್ಬುದ್ಧಿ ಪ್ರಾಪ್ತಿಗಾಗಿ ರುದ್ರನಲ್ಲಿ ಮೊರೆ ಅಂತಿದೆಯಲ್ಲ, ಈ ಮಾಡೋದ್ರಲ್ಲಿ ಹೇಳಿದ್ರಲ್ಲ, ಹಾ ಅದನ್ನು ತುಂಬ ಚೆನ್ನಾಗಿ ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ ಈಗ, ಈಗಿನ ಕಂಡೀಷನ್ ಹೇಗಿದೋ ಶಾಸ್ತ್ರದ ಪ್ರಕಾರ ವಿವರಿಸ್ತಾರೆ. ಹಾ ಇವ್ರು ಬಹಳ ದೊಡ್ಡ ಪಂಡಿತರು, ಲಕ್ಷ್ಮೀ ನರಸಿಂಹ ಮೂರ್ತಿಗಳು ಅಂತ. ಹಾ ಈ ಮಂಜಿರುಗಳೆಲ್ಲ ಸಾಮಾನ್ಯವಾಗಿ ಅವರೇ ಬರೆದಿರೋದು. ಹೌದು. ಇದು ಒಳ್ಳೆ ನರಸೀಪುರದ್ದು. ಸೊ ನಂದು ಫಸ್ಟ್ ಸಜೆಷನ್ ಅಂದರೆ ಪ್ರತಿಯೊಬ್ಬರು ಕೇವಲ 60 ರೂಪಾಯಿ, ದೊಡ್ಡ ಪುಸ್ತಕ ಇದು. ಎಷ್ಟು ಪುಟ ಅಂದರೆ 350 ಪೇಜ್ ಇದೆ, ಬರೀ 60 ರೂಪಾಯಿ ಪುಸ್ತಕ ಇದು. ಪ್ರತಿಯೊಬ್ಬರು ಅದನ್ನ ತೊಗೊಂಡು ಇಟ್ಕೊಂಡ್ರೆ ರೆಫರ್ ಮಾಡೋದು ಚೆನ್ನಾಗಿರುತ್ತೆ ಅನ್ಸುತ್ತೆ. ಇಲ್ಲಿ ಕೇಳಿಬಿಟ್ಟು ಅದನ್ನ ಅದೇ ಶ್ಲೋಕಗಳು ನಾವು ಮನೇಲಿ ಕೂತ್ಕೊಂಡು ಹೋದರೆ ಬಹಳ ಚೆನ್ನಾಗಿ ಅರ್ಥವಾಗುತ್ತೆ. ನೀವು ಹೇಳ್ತಾಗ ನಾನು ಏನು ಓದ್ತಾ ಇದ್ದೀನಿ. ಎಲ್ಲ ಪಾಯಿಂಟ್ಸ್ ಇದೆ. ಇನ್ನೂ ಒಂದಿಷ್ಟು ಅಡಿಷನ್ ಪಾಯಿಂಟ್ಸ್ ನಿಮ್ಗೆ ಬರೋದನ್ನ ನೋಟ್ ಮಾಡ್ಕೋಬೋದು. ನಿಮ್ಮ ಕಡೆ ಬರೋದನ್ನ ಅವಾಗ ಇನ್ನೂ ವಿವರವಾಗಿ ತಿಳಿಯುತ್ತೆ ಅರ್ಥಗಳು. ನಾನು ಇದುವರೆಗೂ ಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ. ಮನೇಲೆ ಇದ್ದ ಪುಸ್ತಕ ಇದು. ಇಲ್ಲ, ಯಾರು ಬೇಕು ಅಂದ್ರೆ ನಾನು ತಂದ್ಕೊಡ್ಬೋದು. ನಾನು ಇಲ್ಲೇ ಇದೆ, ನಮ್ಮ ಇದು ಹೊಳೆ ನರಸೀಪುರದ್ದು ಅಜ್ಜತ್ ಪ್ರಕಾಶಕಾರಿ ಎಲ್ಲ ಇಲ್ಲೇ ಮನೆ ಹತ್ರಲ್ಲೇ ಇದೆ, ಇಂದೋರ್ ಕಾಲೋನಿಯಲ್ಲಿ. ಇದು ಇಲ್ಲಿ ನಮ್ಮ ಶ್ರೋತೃಗಳಿಗೆ ಇದು ಒಂದು ಸಮಾಚಾರ ಅಷ್ಟೇ. ಯಾಕೆಂದ್ರೆ ಇದು ತಲೆ ಮೇಲೆ ಹೋಗ್ಬಿಡುತ್ತೆ ಕೆಲವು ಟೈಮು. ತುಂಬ ಬಟ್ ಇಲ್ಲಿ ಕೊನೆಗೆ ಸಾರಾಂಶ ಚೆನ್ನಾಗಿ ಕೊಡ್ತಾರೆ. ಈ ಹಿಂದಿನ ಶ್ಲೋಕ ಹೇಳಿದ್ರೆ ಮೂರನೇ ಶ್ಲೋಕ, ಅದು ತುಂಬಾ ಚೆನ್ನಾಗಿದೆ. ಎಲ್ಲ ಗೀತೆಯಿಂದಲೂ ಇದಂತೂ ತುಂಬಾ ವಿವರವಾಗಿದೆ. ಈ ಪ್ರಾರ್ಥನೆ ಯಾಕೆ ಮಾಡಬೇಕು, ಏನು ಎಲ್ಲ ಚೆನ್ನಾಗಿದೆ. ಆಯ್ತು ಮೇಡಮ್, ಏನ ಪ್ರಶ್ನೆಗಳಿದೆಯಾ? ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನೀವ್ ಹೇಳಿದ್ರಲ್ಲ ಲೌಡ ಲೌಡ ಅಂತ ಹೇಳ್ದಂಗ ಅನ್ಸುತ್ತೆ ಅಂತ, ಹಾಗೆ ಹೇಳಿದ್ರೆ ನಮ್ ತಲೆಗೆ ಹೋಗೋದು ಮೇಡಮ್. ಸರಿ ಅಲ್ಲ, ಗಂಭೀರವಾಗಿ ಹೋಯ್ತು ಅಂತಂದ್ರೆ ಮುಖ ನೋಡ್ತಾ ಕೂತಿರ್ತೀವಿ, ತಲೆ ಒಳಗೆ ಏನೂ ಹೋಗಲ್ಲ. ಈ ತರ ನೀವ್ ಹೇಳ್ತಂದ್ರೆ ನಮ್ ತಲೆಗ್ ಚೆನ್ನಾಗ್ ಹೋಗುತ್ತೆ. ಅರ್ಥ ಆದ್ರೆ ಸರಿ ಅಮ್ಮ, ಅಷ್ಟೇ. ಅಲ್ಲ, ಗಂಭೀರ ಜಾಸ್ತಿ ಆದಷ್ಟುವೆ ಹೇಳಿದ್ನಲ್ಲ, ಮುಖ ನೋಡ್ಕೊಂಡ್ ಕೂತಿರ್ತೀವಿ, ನೋಡ್ತಾ ಇರ್ತೀವಿ, ತಲೆ ಒಳಗೆ ಏನೂ ಹೋಗಲ್ಲ. ನಿಮ್ಮ ಸ್ಟೇಟ್ಮೆಂಟ್ ವಿರುದ್ಧವಾಗಿದೆ, ನಂಗೆ ಅರ್ಥವಾಗ್ತಿಲ್ಲ.
ಮೇಡಮ್ ಹೇಳಿದ್ರೆ ಕೊಡ್ತಾ ಇರ್ತೀನಿ ನಿಮ್ ತಲೆಗೆ ಹೋಗಲ್ಲ ಅಂದ್ರೆ ಏನು ಅರ್ಥ ಅನ್ನೋದು ನಂಗೆ ಅರ್ಥ ಆಗಿಲ್ಲ ಅದು. ಹೇಳ್ತಿರ್ತೀವಿ ತಲೆಗೆ ಹೋಗಲ್ಲ ಅಂದ್ರೆ ಹಾಗಾದ್ರೆ ಅವ್ರ ಶ್ರಮ ಇಲ್ಲ ವ್ಯರ್ಥನಾ? ಮೇಡಮ್ ಅದಕ್ಕೆ ರಿಪೀಟೆಡ್ ಆಗಿ ಕೇಳ್ತಿದ್ದೆ, ಅರ್ಥ ಆಗ್ತಿದೆ ಅನ್ಕೊಂಡಿದೀನಿ ಅಂತ ಇಲ್ಲ ಹೇಳ್ತಾ ಸರ್, ಇರ್ತಾರೆ. ಹಾ, ಕೆಲವರು ತುಂಬಾ ನಿಲ್ಲಿಸ್ಬೇಕಲ್ಲಿ. ಗಂಭೀರವಾಗಿ ಹೇಳ್ತಾರೆ. ಅದ್ ಹೇಳೋರಿಗೆ ಮಾತ್ರ ಅರ್ಥ ಆಗ್ಬೇಕು, ಆತರ ಇರುತ್ತೆ. ಈಗ ಹೇಳೋರಿಗೆಲ್ಲ ಕೇಳೋರಿಗೆ ಅರ್ಥ ಆಗ್ಬೇಕು. ಇಲ್ಲೂ ವಿರುದ್ಧವಾಯ್ತು ಅದೇ ಹೇಳಿದ್ದು. ಕೇಳೋರ್ಗ್ ಅರ್ಥ ಆಗಲ್ಲ, ಹೇಳೋರ್ಗ್ ಅವ್ರಿಗೆ ಮಾತ್ರ ಅರ್ಥ ಆಗ್ಬೇಕು ಆತರ. ಮಾತ್ರ ಇವ್ರು ತುಂಬಾ ಸಿಂಪಲ್ ಆಗಿ ಹೇಳೋದ್ರಿಂದ ಚೆನ್ನಾಗ್ ತಲೆಗೆ ಹೋಗುತ್ತೆ ನಮಗೆ. ಅರ್ಥ ಆದ್ರೆ ಸರಿ ಅಷ್ಟೇ. ಆಯ್ತು ನಾಳೆ ಕ್ಲಾಸ್ ಇರ್ತೀರಿ ಒಬ್ರು ಶುಕ್ರವಾರ. ಹಾ ಸರ್, ನಮಸ್ತೆ ಸರ್. ಏನು ಇಲ್ದೇ ಇದ್ರೆ ಮೇಡಮ್ ಕಳಿಸ್ಕೊಡ್ಬಿಡೋಣ, ಟೈಮ್ ಆಗಿದೆ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಸರ್. ವ್ಯವಸ್ಥೆ ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ಮೇಡಮ್ ಬಿಟ್ಬಿಟ್ರು. ಈ ದಯವಿಟ್ಟು ಪುಸ್ತಕ ತಗೊಂಡು ನೀವು ನಿಧಾನಕ್ಕೆ ಓದಿ, ಪರವಾಗಿಲ್ಲ. ಈ ಪುಸ್ತಕ ತುಂಬಾ ಚೆನ್ನಾಗಿದೆ, ಎಲ್ಲಾ ಉಪನಿಷತ್ಗೂ ಇದೆ ಇರೋದು. ಮಂಜರಿ ಅಂತಂದ್ರೆ ಇಟ್ ಇಸ್ ಬೊಕೆ ಆಫ್ ಥಾಟ್ಸ್ ಅಂತ, ಬೊಕೆ ಆಫ್ ಎಕ್ಸ್ಪ್ಲನೇಷನ್ಸ್. ಪೇಪರ್ಸ್ ಎಲ್ಲ ಆರ್ಟಿಕಲ್ ಪಬ್ಲಿಷ್ ಮಾಡಿದ್ನ ಸಿಸ್ಟಮ್ಯಾಟಿಕ್ ಆಗಿ ಬರೆದಿದ್ದಾರೆ. ತುಂಬಾ ಸುಲಭ ಪುಸ್ತಕ ಇಲ್ಲೇ ನಮ್ಮ ಇದೆಯಲ್ಲಪ್ಪ, ಅದು ಹೊಳೆ ನರಸೀಪುರದ ಆಧ್ಯಾತ್ಮ ಪ್ರಕಾಶಾಲಯ ಇದರಲ್ಲಿ ತ್ಯಾಗರಾಜ 10th ಕ್ಲಾಸಲ್ಲೇ ಕಾಣುತ್ತೆ. ಅಲ್ಲಿ ಎಂತ ಕೇಳ್ಬೇಕು ಸರ್, ಈ ಪುಸ್ತಕದ ಹೆಸರೇನು ಸರ್? ಶ್ವೇತಾಶ್ವತರ ಉಪನಿಷತ್ ಮಂಜರಿ ಅಂತ. ಯಾವುದೇ ಥರ ಕಠ ಉಪನಿಷತ್, ಈಶಾವಾಸ್ಯ ಎಲ್ಲ ಉಪನಿಷತ್ಗೂ ಇದೆ ಇರೋದು. ಆ್ಯಕ್ಚುಲಿ ನಾನು ಕೇಳಿದ್ರೆ ಉಪನಿಷತ್ತಿಗೆ ಡೈರೆಕ್ಟ್ ಹೋಗೋ ಬದಲು ಈ ಮಂಜರಿಗಳು ಓದ್ಬಿಟ್ಟು ಆ ಉಪನಿಷತ್ತಿಗೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಕಠ ಉಪನಿಷತ್ಗೆ ಹಾಗೆ ಮಾಡಿದ್ದು, ಇದನ್ನು ನಾನು ಯಾಕೋ ಇಟ್ಬಿಟ್ಟಿದ್ದೆ, ಏನೇನೋ ಅದು. ಇವ್ರದ್ದು ಮಂಜರಿ ಆ್ಯಕ್ಚುಲಿ ಎಲ್ಲ ಉಪನಿಷತ್ಗೂ ಮಂಜರಿ ಫಸ್ಟ್ ಓದ್ಬಿಟ್ಟು ಆಮೇಲೆ ಒರಿಜಿನಲ್ ಉಪನಿಷತ್ಗೆ ಹೋಗ್ಬೇಕು. ತುಂಬ ಸಿಂಪಲ್ ಆಗಿ ಅರ್ಥವಾಗುತ್ತೆ, ಲಾಜಿಕ್ ಅರ್ಥವಾಗುತ್ತೆ. ದಯವಿಟ್ಟು ತೊಗೊಂಡು, ಅದು ಅಕಸ್ಮಾತ್ ನಿಮಗೆ ಯಾರು ತೊಗೊಳೋದು ಬೇಡ ಅಂತಂದರೆ ಇವ್ರದ್ದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಯು ಕ್ಯಾನ್ ಡೌನ್ಲೋಡ್ PDF. ಬಟ್ ನಾನು ದಯವಿಟ್ಟು ಅದನ್ನ ಮಾಡಬೇಡಿ ಅಂತ ಹೇಳ್ತೀನಿ. ಹೌದು ಸರ್. ಯಾಕೆಂದರೆ ಎಷ್ಟು ಲೋ ವ್ಯಾಲ್ಯೂ ಇಟ್ಟಿದ್ದಾರೆ ಬುಕ್ಸ್ಗೆ ಅಂದರೆ ಕಾಸ್ಟ್ ವೈಸು. ವಿ ಶುಡ್ ಬೈ ಇಟ್. ಎಷ್ಟು ಸರ್ ಅದು? ಇದು ಜಸ್ಟ್ 300 ಪೇಜಿಂದ ₹60. ಬ್ಯೂಟಿಫುಲ್ ಪ್ರಿಂಟ್, ಒಳ್ಳೆ ಪೇಪರ್ ಇದೆ. ಎಲ್ಲಿ ಸಿಗುತ್ತೆ ಸರ್ ಅದು? ಹೇಗಿದೆ ಇದೆಲ್ಲ ಎಲ್ಲಿ ಸಿಗುತ್ತೆ ಅದು? ಇಲ್ಲೇಪ್ಪ ಹೇಳೋದಲ್ಲ, ತ್ಯಾಗರಾಜ ನಗರ 10ನೇ ಕ್ರಾಸ್ ಅಂತ ಕಾಣುತ್ತೆ. ಬೇಕು ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಲಿಂಕಲ್ಲಿ ಹಾಕ್ತೀನಿ ಬಿಡಿ. ಓಕೆ, ನೋಡೋಣ. ಹೇಳಿಬೇಕು, ನಾನು ತರಿಸ್ಕೊಡ್ತೀನಿ. ಯಾರು ಬೇಕೋ ನಾನು ಅಲ್ಲೊಬ್ರು ಇದೆ, ನನ್ನ ಪರಿಚಯ ಫೋನ್ ಮಾಡಿದ್ರೆ ಎಲ್ಲ ನಮ್ಮ ಮನೆಗೆ ತಂದು ಕೊಟ್ಬಿಡ್ತಾರೆ. ನಮ್ಗೊಂದು ಕಳ್ಸ್ಕೊಡಿ ಸರ್. ನನಗೂ ಒಂದು. ಡನ್, 2 ಕಾಪೀಸ್ ಆಯ್ತು. ಕೆಲವರೆಲ್ಲ ಆಫ್ ಮಾಡ್ಬಿಟ್ಟಿದ್ದಾರೆ, ಇಲ್ಲ ಅಂದ್ರೆ ಏನು ಕೆಲವರೆಲ್ಲ ಎಕ್ಸಿಟ್ ಆಗಿದ್ದಾರೆ. ಎಕ್ಸಿಟ್ ಆದರೆ ಏನು ಮಾಡೋಕ್ಕಲ್ಲ, ವಿ ಕಾಂಟ್ ಹೆಲ್ಪ್ ಇಟ್. ನಮ್ದು ಹೇಳೋದು ನಮ್ಮ ಜವಾಬ್ದಾರಿ. ಯಾರ್ಯಾರು ಎಷ್ಟು ಉಪಯೋಗಿಸ್ಕೊಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ನಾಳೆ ಇನ್ನೊಂದ್ಸತಿ ರಿಪೀಟ್ ಮಾಡಿ, ಬೇಕಾದ್ರೂ ತೋರಿಸ್ಕೊಳ್ಳಿ ಅಂತ ಹೇಳಿ. ಬೇಕಾದ್ರೆ ಫೋಟೋ ತೆಗೆದ್ಬಿಟ್ಟು ಗ್ರೂಪ್ನಲ್ಲಿ ಹಾಕ್ಬಿಡ್ತೀನಿ ಬಿಡಿ, ಅಷ್ಟೇ. ಅಷ್ಟೇ. ಮನೋಹರ್ ಮಣಿಯವ್ರಿಗೂ ಒಂದು ಹಾಕ್ಬೇಕಾಗತ್ತೆ ಸರ್, ಕೊಡ್ಬೇಕಾಗತ್ತೆ. ಐ ಡೋಂಟ್ ವಾಂಟ್ ಟು ಕಂಪೆಲ್ ಎನಿಬಡಿ. ಯಾಕಂದ್ರೆ ಅವ್ರು ಬರೀ ಮುಖ ನೋಡ್ಕೊಂಡು ಕೂತಿರ್ತೀನಿ, ಏನು ಅರ್ಥ ಆಗಲ್ಲ ಅಂತ. ಎಲ್ಲ ವಿರುದ್ಧವಾಗಿರ್ತಾರೆ. ಅವ್ರು ಹೇಳಿದ್ದು ಸ್ಟೇಟ್ಮೆಂಟ್ಸ್ ಏನು ಮಾಡ್ತೀರಿ ಹೇಳಿ? ಅವ್ರು ಟೀಚರ್ ಆಗಿ ರಿಟೈರ್ ಆಗ್ಬಿಟ್ಟಿದ್ದಾರೆ. ಇದ್ರೆ ಹಂಗೆ ಆಗದು. ಬುಕ್ ಇಟ್ಕೊಂಡ್ಬಿಟ್ಟು ನೋಡ್ತಾ ಇದ್ರೆ, ನನ್ನ ಹತ್ರ ಇದೆ ಇದು ಮಂಜರಿ 2 ತರ್ಸ್ಕೊಂಡ್ ಬಂದ್, ನಂಗೊಂದು ಅಪರ್ಣಗೊಂದು. ನೀವ್ ಹೇಳ್ದಾಗೆ ಬುಕ್ ಇಟ್ಕೊಂಡ್ರೆ ಸರಿ ಕನೆಕ್ಟ್ ಆಗಕ್ಕೆ ಈಸಿ ಆಗುತ್ತೆ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್, ಸಿಂಪಲ್ ಆಗಿದೆ. ಸಮ್ಮರಿ ಫಾರ್ಮ್ ನಲ್ಲಿ ನಿಮಗೆ ಐಡಿಯಾ ಅಲ್ಲ, ಒಂದ್ಸರ್ತಿ ಫಸ್ಟ್ ಓದ್ಕೊಂಡ್ಬಿಟ್ಟಿದ್ರೆ ಕ್ಲಾಸಿಗೆ ಮುಂಚೆ ತಲೆ ಒಳಗಡೆ ಒಂಚೂರು ಅರ್ಧ ಅರ್ಥ ಆದಾಗಿರತ್ತೆ. ಹೇಳ್ತಾ ಇದ್ದಾಗ ನಾವ್ ಬರಕ್ ಮುಂಚೆ 1 ಅಥವಾ 2 ಶ್ಲೋಕ ಓದ್ಕೊಂಡ್ ಬಂದಿರಿ, ಮನೆಗೆ ಹೋಗ್ಬಿಟ್ಟು ನೆಕ್ಸ್ಟ್ ಡೇ ಹೋದ್ರೆ ಅದು ಅರ್ಥ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ನಿಮ್ದೇ ನೋಟ್ಸ್ ಮಾಡ್ಕೋಬೇಕು ಅದನ್ನು, ಅವು ಇನ್ನೂ ಚೆನ್ನಾಗಿರುತ್ತೆ.
ಇದು ಎಲ್ಲ ಉಪನಿಷತ್ಗೂ ಇದೆ ಇವ್ರದ್ದು. ಅದೇನು ಇವರು ಸಚ್ಚಿದಾನಂದ ಸರಸ್ವತಿಗಳಿದ್ರಲ್ಲ, ಅವರು ಮಂತ್ಲಿ ಮ್ಯಾಗಝೀನಲ್ಲಿ ಇದೆಲ್ಲ ಬರಿತಾ ಇದ್ರು. ಅವರು ಕೆಲವಕ್ಕೆ ಅವ ಮಂಜರಿ ಅಂತೆಲ್ಲ ಮಾಡೋದು ಪುಸ್ತಕ ಮಾಡಿದ್ರು. ಅವ್ರು ಹೋದ್ಮೇಲೆ ಇವರು ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳು ಎಲ್ಲ ಇದಕ್ಕೂ ಉಪನಿಷತ್ಗೂ ಮಾಡಿದ್ದಾರೆ ಇದನ್ನ ಮಂಜರಿಗಳು. ಅಂಡ್ ಇಟ್ಸ್ ಥ್ರೋ ಅವೇ ಪ್ರೈಸ್ ಇದು. ಬರೀ ಪೇಪರ್ ಮೆಟೀರಿಯಲ್ ಸಿಗಲ್ಲ ಅಷ್ಟೇ. ಮೇಡಮ್ಮು ತುಂಬ ಸೋರ್ಸಸ್ಸಿಂದ ತಂದು ಭಾಳ ವಿಷಯಗಳು ಕೊಡ್ತಾರೆ. ಅದು ಎಷ್ಟು ನಮ್ಮ ಮನಸ್ಸಿಗೆ ಎಂಟ್ರಾಗೋದು ಗೊತ್ತಿಲ್ಲ, ಫಸ್ಟು ಎಷ್ಟು ಉಳಿಯೋದು ಗೊತ್ತಿಲ್ಲ. ಅದರಿಂದ ಇದು ಸಮ್ಮರಿ ಫಾರ್ಮುಲಾದಿಂದ ಈ ಬುಕ್ ಇಟ್ಕೊಂಡು ಇದಕ್ಕೆ ಪಕ್ಕದಲ್ಲಿ ನೀವು ಪಾಯಿಂಟ್ಸ್ ಹಾಕ್ಕೊಂಡು ಅಡಿಷನ್ನಿಗೆ ಆ್ಯಡ್ ದಿ ಥಿಂಗ್ಸ್ ಯಾವಾಗ ನಮ್ದಾಗಿರುತ್ತವೆ ವಿಷಯ. ಇದು ಸುಮ್ಮನೆ ಕೇಳ್ಕೊಂಡು ಹೋಗ್ತೀವಿ. ತುಂಬ ಚೆನ್ನಾಗಿದೆ, ಈಗ ಅರ್ಥವಾಗಲ್ಲ ಅಂದ್ರಲ್ಲ ಅವರ. ಏನು ಮಂಜುಳಾ ಆಯ್ತಾ ಹಳ್ಳವರು ಇನ್ನೂ ಇದಾರಲ್ಲ ಇಲ್ಲಿ ಮೇಡಮ್? ಮಂಜುಳಾ ಅವ್ರೆ? ಇಲ್ಲ, ಅವರು ಇವತ್ತು ಹೊರಟಿರ್ಬೇಕಲ್ಲ ಇವತ್ತು, ಅಥವಾ ಇದೆ ಆನ್ ಮಾಡಿಬಿಟ್ಟು ಮೇಲೆ ಪ್ರಿಪೇರ್ ಆಗ್ತಾ ಹೋಯ್ತು. ಇವಾಗ ಇದಕ್ಕೆ ಹೋಗ್ತಾ ಇದ್ದಾರೆ ಅವರು. ಅದಕ್ಕೆ ಇದು ಏನಪ್ಪ ಅದು ನಡೀತಾ ಇದೆಯಲ್ಲ ನಮ್ಮಲ್ಲಿ. UP ನಲ್ಲಿ ದೊಡ್ಡದು ಇದು ನಡೀತಾ ಇದೆ. ಕುಂಭಮೇಳ. ಕುಂಭಮೇಳಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ರಾತ್ರಿ ಅವರು. ಬಾಲಚಂದ್ರ ಇಬ್ಬರು ಹೋಗ್ತಾ ಇದ್ದಾರೆ. ಹೋಗ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಅವರು ಋಷಿಕೇಶ್ ಹೋಗ್ತಾರೆ. ಕುಂಭಮೇಳಕ್ಕೆ ಹೋಗಿ ಅಲ್ಲಿಂದ ಅವರು ಇದಕ್ಕೆ ಹೋಗಿ ಉಜ್ಜಯಿನ, ಮಹಾಕಾಲೇಶ್ವರ, ಕಾಶಿ ಹೋಗ್ತಾರೆ ಅಂತ ಕಾಣುತ್ತೆ. ಇವತ್ತು ನೆನ್ನೆ ಸಿಕ್ಕಿದ್ರು, ಹೇಳಿದ್ರು. ಆಮೇಲೆ ಬಂದ್ಬಿಟ್ಟು ಮಾರ್ಚಲ್ಲಿ ಋಷಿಕೇಶದಲ್ಲಿ ಹೋಗ್ತಾರೆ. ಅದು ನಿತ್ಯ ಸಂಜೆ ಇದೆಯಲ್ಲ ಸತ್ಸಂಗ, ಅಲ್ಲಿ ಹೋಗ್ತಾರೆ. ಎಷ್ಟಪ್ಪ ಏನ್ ಹೇಳಿದೀವಿ, ನಾಳೆ ದಿವಸ ಮಧ್ಯಾಹ್ನ ಎಲ್ಲಿ ಹೋಗ್ಬೇಕು ಅಂದ್ರ? ಅದೇ ಸಿಂಹಪ್ರಸಾದ್ ಮೀಟ್ ಮಾಡಕ್ಕೆ ಈಗ ಮಾತಾಡಿದ್ದೆ. ಹೇಳಿದ್ ಬರ್ತಾ ಇದ್ರು ಈಗ ಮಾತಾಡ್ದೆ. ನಾನು ವಿಶ್ವನಾಥ್ ಹತ್ರ ಮಾತಾಡ್ಬೇಕಪ್ಪ ಹಾಗೆ ಅಂತ ಹೇಳಿದ್ರು. ಆಮೇಲೆ ನಿಮ್ ನಂಬರ್ ಕೊಡ್ತೀನಿ, ಆಮೇಲೆ ನಾಳೆ ಸಿಕ್ಕಿದಾಗ ನನ್ನ ಫೋನಿಂದ ಮಾತಾಡೋರಂತೆ ಅಂತ ಹೇಳಿದೆ. ಆಯ್ತು, ಆದ್ರೆ ಅವ್ರು ಮೀಟ್ ಮಾಡ್ಬೇಕು ಎಲ್ಲಿದ್ದಾರೆ ಅಂತಂದ್ರು. ಈ ತರ ಮಣಿವಿಲಾಸ್ ಅಪಾರ್ಟ್ಮೆಂಟ್ ಅಂತ ಹೇಳಿ ನ್ಯಾಷನಲ್ ಕಾಲೇಜ್ ಹತ್ರ ಇದೆ, ಅಲ್ಲಿದ್ದಾರೆ ಅಂತ ಹೇಳಿದೆ. ಹಾಗೆ ಆಮೇಲೆ ನಮ್ಮ ಹಳೆ NEL ಅವರು ಸಿಗ್ತಾ ಇರ್ತಾರೆ, ಯಾರ್ಯಾರು ಸಿಗ್ತಾರಪ್ಪ ಅಂದೆ. ಇವರು ಯಾರು ಅವರು ಅಶೋಕ್ ಕಾಮತ್, ಆಮೇಲೆ ಅರುಣ್ ಕುಮಾರ್ ಅಂತ ಅಂದ್ಬಿಟ್ಟು ಪ್ರಪೋಸಲ್. ಶ್ರೀಧರ್ ಮೂರ್ತಿ ಅಂತ. ಶ್ರೀಧರ್ ಮೂರ್ತಿ, ಅವ್ರು ಬಿಟ್ಬಿಟ್ರು. ಶ್ರೀಧರ್ ಮೂರ್ತಿ ಅಂತ ಅವ್ರು ಕ್ಲೋಸ್ ಆಗಿದ್ರು. ಅವ್ರು ಇನ್ನೊಬ್ರು ಫ್ರೆಂಡ್ ಅಲ್ಲಿ ಅಮೆರಿಕಾದಲ್ಲೇ ಇದ್ದಾರೆ. ರಾಮಮೂರ್ತಿ ಅವರು ನಿಮ್ಮ NEL ಕ್ವಾರ್ಟರ್ಸ್ ನಲ್ಲಿ ಇದಾರಲ್ಲ, ಇದ್ರಲ್ಲಿ ಅವ್ನು ಬರ್ತೀನಿ ಅಂತ ಹೇಳಿದ, ಇವತ್ತು ಸಿಗ್ಲಿಲ್ಲ ಅವನು. ಹಾಗೆ ವಿಶ್ವನಾಥ್ ಹತ್ರ ಮಾತಾಡ್ಬೇಕಪ್ಪ ಅಂತಂತಂದ್ರು. ನಾಳೆ ಸಿಗ್ತೀಯಲ್ಲ, ನಾನು ಇದು ಮಾಡ್ತೀನಿ, ನೀನು ಅವ್ರ ನಂಬರ್ ಕೊಡ್ತೀನಿ, ಮಾತಾಡು ಅಂತ ಹೇಳಿದೆ. 11ನೇ ತಾರೀಕು ಈಸ್ ಗೋಯಿಂಗ್ ಬ್ಯಾಕ್ ಟು ಇದು. ಹಾಗೆ ಇಟ್ಸ್ ಎ ಶಾರ್ಟ್ ವಿಸಿಟ್. ಆಮೇಲೆ ನಮ್ಮ ಸಿಸ್ಟರ್ ಹತ್ರನೂ ಮಾತಾಡ್ಬೇಕು. ನಮ್ಮ ಸಿಸ್ಟರ್ ಕ್ಲಾಸ್ಮೇಟ್, ನಮ್ಮ ತಾಯಿ ಸ್ಟೂಡೆಂಟ್ ಅವನು ಇದರಲ್ಲಿ. ನಮ್ಮ ತಾಯಿ ಅವನು ಟೀಚರ್ ಆಗಿದ್ರು. ನಿಮ್ಮ ತಾಯಿ ಟೀಚರಾ? ಮಧುರವಾಣಿ ಶಿಶು ವಿಹಾರ ಅಂತ ಒಂದು ಸ್ಕೂಲ್ ಇತ್ತು ಮಲ್ಲೇಶ್ವರಂನಲ್ಲಿ. ಮಲ್ಲೇಶ್ವರಂ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ಹತ್ರ. ಏನ್ ಹೆಸರು?
ಮಧುರವಾಣಿ ಶಿಶುವಿಹಾರ ಅಂತ ಈಗಿಲ್ಲ ಅದು, ಇಟ್ ಈಸ್ ಕ್ಲೋಸ್ಡ್. ಅದೇ ನಾವು ಕೇಳಿಲ್ಲ ನಾವು. ನೀವು ಕೇಳಿಲ್ಲ? MES ಅಲ್ಲ, ಅದು ಮಾತ್ರ ಇದೆ ಅಲ್ಲಿ, ಶಿಶುವಿಹಾರ. ಅದು ನೀವು ಕೇಳಿದಿರ. ಅದು ಮಲೇಷಿಯನ್ ಎಜುಕೇಶನ್ ಸೊಸೈಟಿ, ಅದು ಬೇರೆ. ಅದು ಮಹಿಳಾ ಸೇವಾ ಸಮಾಜ, ಅದು ಬೇರೆ. ಇದು ಮಧುರವಾಣಿ ಶಿಶುವಿಹಾರ ಅಂತೇಳಿ ಇದಾಯಿತು. ಸೊ ಅಲ್ಲಿ ಓದಿದ್ದು. ಹಾಗೆ ಇದು ಈಗ ಮಧ್ಯದಲ್ಲಿ ಅವ್ನು ಫೋನ್ ಮಾಡಿ, ನಾಳೆ ಪ್ರೋಗ್ರಾಮ್ ವಿ ವಿಲ್ ಮೀಟ್ ಆ್ಯಂಡ್ ದೆನ್ ಐ ವಿಲ್ ಟಾಕ್ ಟು ಹಿಮ್ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾನು ಇದು ಮಾಡ್ತೀನಿ, ಒಂದು 11:30 ಹಂಗೆ ವಿ ವಿಲ್ ಮೀಟ್. 11:00 ಎಷ್ಟಿಗೆ ಎಲ್ಲಿ ಇರ್ತಾರ ಫೋನ್ ಮಾಡ್ತಾರಾ? ಮಂತ್ರಿ ಮಾಲ್. ಮಂತ್ರಿ ಮಾಲ್. ಮಂತ್ರಿ ಮಾಲ್ ಹತ್ರ ಅಲ್ಲಿ ಮೀಟ್ ಮಾಡೋಣ ಅಂತ ಹೇಳಿದ್ದಾನೆ. ನಮ್ಮ ಹಳೆ ಫ್ರೆಂಡ್ಸ್ ಎಲ್ಲರೂ. ರಿಮೆಂಬರ್ ಹಿಮ್ ಆಸ್ ದಿ ಥಿಕ್ ಗ್ಲಾಸ್. ಹೌದು, ಥಿಕ್ ಗ್ಲಾಸ್. ಅವಾಗಲೇ ಥಿಕ್ ಗ್ಲಾಸ್ ಯೂಸ್ ಮಾಡ್ತಿದ್ರು. ಹೌದು ಹೌದು, ಸೈಟ್ ಐ ಪ್ರಾಬ್ಲಮ್ ಇತ್ತು, ಅದು ಕರೆಕ್ಟ್. ಅಷ್ಟು ತಿಕ್ಕಾಗಿಲ್ಲ ಸರ್ ಈಗ. ಈಗ ತಿನ್ನಾಗಿದ್ದಾರಾ? ಈಗ ಅದಾಗಿದೆ, ತಿನ್ನಾಗಿದೆ ಗ್ಲಾಸ್. ಅವ್ರು ಮೊದ್ಲಿಂದಲೂ ತಿನ್ನಾಗಿದ್ರು ಅವರು. ಈಗ ಬಾಲ್ಡ್ ಅದು ಆಗ್ಬೇಕಲ್ಲ. ಬಾಲ್ಡ್ ಯಾವಾಗ್ಲೂ ಶೇಡ್ ಕ್ಯಾಪ್ ಹಾಕಿರ್ತಾನೆ. ಕೇಳಿದೆ ಯಾಕಪ್ಪ ಟೋಪಿ ಅಂತ ಹೇಳಿದೆ. ಬಾಲ್ಡ್ ಆಗೋಗ್ಬಿಟ್ಟಿದೆ, ತೆಗಿ ಬರಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ವಿ. ಲಾಸ್ಟ್ ಟೈಮ್ ಸಿಕ್ಕಾಗ ತಮಾಷೆ ಮಾಡಿದ್ವಿ. ಅವರ ಗೈಲಿದ್ರು ಪ್ರೊಫೆಸರ್ ದೂರ್ವಾಸಲ ಅಂತ ಅವ್ರ ಹೆಸರು. ಯಾರು ಹೇಳಿ? ಪ್ರೊಫೆಸರ್ ದೂರ್ವಾಸಲು ಅಂದ್ಬಿಟ್ಟು, ಓಹೋ, IAS ನಲ್ಲಿ. ಓಹೋ, ಅವ್ರು ಹೋದಾಗ ಕೇಳಿ, ಅವ್ರು ಇದಾರಾ, ಏನು ಅವ್ರ ಸಮಾಚಾರ ಗೊತ್ತಾ ಅವ್ರಿಗೆ ಅಂತ ಕೇಳ್ತೀನಿ. ಪ್ರೊಫೆಸರ್ ದೂರ್ವಾಸ ಮಂದಿಗಳು ಗೊತ್ತಲ್ಲಪ್ಪ. ದೂರ್ವಾಸರು. ದೂರ್ವಾಸು ನಮ್ಮ ಆಕ್ಚುಲಿ ಟಾಟಾ ಇನ್ಸ್ಟಿಟ್ಯೂಟ್ ಅಲ್ಲಿ ವಂಡರ್ಫುಲ್ ಪ್ರೊಫೆಸರ್ಸ್ ನೇಮ್ಸ್ ಎಲ್ಲ ಹೆಂಗ್ ಗೊತ್ತ. ಪ್ರೊಫೆಸರ್ ದೂರ್ವಾಸಲು ಇದ್ರು, ಡಾಕ್ಟರ್ ವಿಶ್ವಾಮಿತ್ರ ಅಂತಿದ್ರು, ಓಹೋ, ಆಮೇಲೆ ಡಾಕ್ಟರ್ ಇದು ಪರಶುರಾಮ ಜಮದಗ್ನಿ, ವಿಶ್ವಾಮಿತ್ರ, ದೂರ್ವಾಸಲ. ಆಮೇಲೆ ಇನ್ನು ಎರಡು ಈ ತರ ಎಲ್ಲ ಋಷಿಗಳ ಹೆಸರುಗಳು ದೊಡ್ಡ ದೊಡ್ಡ. ಯಾಜ್ಞವಲ್ಕ ಕಾಮನ್ ಅದು. ಯಾಜ್ಞವಲ್ಕ ಕಾಮನ್. ಒಳ್ಳೆಯದು. ಅದು ಏನಾಗ್ಬಿಡ್ತೀನಿ, ನಮ್ಮ ಮೇಡಮ್ ಹೇಳೋದು, ಅವರು ಬಹಳ ಆಸಕ್ತಿಯಿಂದ ತುಂಬಾ ಹೇಳ್ತಾರೆ ಒಂದು ವಿಷಯನ. ಅದು ತುಂಬಾ ಹೇಳಿದಾಗ ಏನಾಗುತ್ತೆ, ಯಾವ್ದು ಇಟ್ಕೋಬೇಕು ಎಲ್ಲ ಎವಾಪರೇಟ್ ಆಗ್ಬಿಡುತ್ತೆ. ಅದು ಉಪಕಥೆಗೆ ಗಮನ ಹೋಗ್ಬಿಡುತ್ತೆ ನಮ್ಗೆ. ಕಥೆಗಳು ಹೋದ್ರೆ ಪರವಾಗಿಲ್ಲ, ಹೇಳಿದ್ರೆ ತೊಂದರೆ ಇಲ್ಲ. ವಿವರಣೆ ಕೊಡ್ತಾರಲ್ಲ, ಅದು ತುಂಬಾ ಡೀಟೇಲ್ಸ್ ಕೊಟ್ಬಿಟ್ರೆ ನಿಮ್ಗೆ ಯಾವ್ದು ಇಟ್ಕೋಬೇಕು, ಯಾವ್ದು ಮಿನಿಮಮ್. ಇವಾಗ ನನಗಂತೂ ರಿಮೆಂಬರಿಂಗ್ ತತ್ವ ಗೊತ್ತಾಗಿರುತ್ತೆ, ಬಟ್ ಟು ರಿಮೆಂಬರ್ ಫ್ಯಾಕ್ಟ್ಸ್ ಅಂಡ್ ಟರ್ಮ್ಸ್ ಕಷ್ಟ ಆಗಿದೆ. ಲಾಜಿಕ್ ದಾಪ ಇಟ್ಕೋಬೋದು, ಬಟ್ ನಾಟ್ ದಿ ಡೀಟೇಲ್ಸ್. ಅದಕ್ಕೆ ಡೀಟೇಲ್ಸ್ ಇಟ್ಕೋಬೇಕು. ನಿಮಗೆ ಟರ್ಮಿನಾಲಜೀಸ್ ಚೆನ್ನಾಗಿ ಗೊತ್ತಿರಬೇಕು. ಆಮೇಲೆ ರಿಪೀಟೆಡ್ ಆಗಿ ಓದಿರ್ಬೇಕು, ಬರೆದಿರ್ಬೇಕು. ಬಿಯಾಂಡ್ ದಟ್ ಇಸ್ ನಮ್ಗೆ ಗೊತ್ತಾ, ಬೇರೆಯವ್ರು ಹೇಳಿರ್ಬೇಕು, ಯಾವಾಗಲೇ ನೀವು ನೆನ್ಸ್ಕೊಳ್ಳೋದು ನಿಮಗೆ. ಆಕ್ಚುಲಿ ಟೀಚ್ ಮಾಡೋದು ಒನ್ ಆಫ್ ದಿ ಬೆಸ್ಟ್ ಬೆನಿಫಿಟ್ ಫಾರ್ ದಿ ಟೀಚರ್. ಹೌದು, ಏನಾದ್ರು ಟೀಚ್ ಮಾಡಬೇಕು ಅಂದ್ರೆ ಅದ್ರ ಬಗ್ಗೆ ತುಂಬಾ ಆಲೋಚನೆ ಮಾಡಬೇಕು. ತುಂಬಾ ನಾವು ಓದಿ ಹೇಳಿ ಎಲ್ಲ ಇದು ಮಾಡ್ಬೇಕು. ಅದಕ್ಕೆ ಇನ್ನು ನಾವು ಎಷ್ಟು ಹೇಳಬೇಕು ಅಂತ ಅದರ ಅಟ್ಲೀಸ್ಟ್ ಒಂದು 4-5 ಪಟ್ಟು ನಮ್ಗೆ ಹೆಚ್ಚಿಗೆ ವಿಷಯನ ಗೊತ್ತಿರಬೇಕು. ಹೌದು, ನೀವು ಇದಾರೋ ಒಟ್ಟು ಬಿಟ್ಟಿದಾರೋ ಗೊತ್ತಿಲ್ಲ, ಮರ್ತೊಟ್ಟೋಗ್ಬಿಟ್ರೋ ಗೊತ್ತಿಲ್ಲ. ಮಂಜುಳಾ ಅವರು ನೋಡಿ, ಅವರು ರೆಸ್ಪಾಂಡ್ ಮಾಡ್ತಿಲ್ಲ ಇದಕ್ಕೆ ಅನ್ಮ್ಯೂಟ್ ಹಂಗೆ. ಬಾಲಚಂದ್ರ ಅವ್ರಿಗೆ ಇದು ಮಾಡ್ಬೇಕು ಅಷ್ಟೇ, ಫೋನ್ ಮಾಡಿ ಹೇಳ್ಬೇಕು. ಅದು ಮನೇಲಿ ಇದಾರೋ ಅವ್ರು ಹೊರಗಡೆ ಇದಾರೋ ಅದು ಗೊತ್ತಿಲ್ವಲ್ಲ. ಇವತ್ತು ಹೋಗ್ಬೇಕು, ಎಲ್ಲೇ ಇದು ಮಾಡ್ಕೊಂಡ್ರು ಅವರು. ಸುಮ್ಮನೆ ಫೋನ್ ನಂಬರ್ ಇದ್ರೆ ಒಂದು ಫೋನ್ ನೋಡಿರಿ. ಇಲ್ಲ, ಅವರು ನಿನ್ನೆ ರಾತ್ರಿ ಹೊರಟಿರ್ಬೇಕು. ಅವರು ನಿನ್ನೆ ರಾತ್ರಿನೇ ಹೊರಟಿರ್ಬೇಕು. ಎಲ್ಲಿಂದಲೋ ಐ ಥಿಂಕ್ ದೇ ಹೌದು. ಇಲ್ಲ, ಅಲ್ಲೇ ಕೇಳ್ತಾ ಇರ್ಬೋದು ಏನೋ ಸರ್, ಕೇಳ್ಬಿಟ್ಟು ಅಲ್ಲೇ ಇದು ಮಾಡಿರ್ಬೋದು. ಟ್ರಾವೆಲಿಂಗ್ ಅಲ್ಲಿ ಇದ್ರೆ ಕೇಳಿರ್ತಾರೆ ಮೋಸ್ಟ್ಲಿ. ನೋಡಿ, ಅವರು ಎಕ್ಸಿಟ್ ಆಗ್ತಾನೆ ಇಲ್ಲ. ಅವರು ಡಿಸ್ಕನೆಕ್ಟ್ ಆಗ್ತಾ ಇದೆ. ಡಿಸ್ಕನೆಕ್ಟ್ ಮಾಡೋಕ್ಕಾಗಲ್ಲ. ಇಲ್ಲ, ನಾ ಮಾಡೋದು ಎಲ್ಲ ಹೊಟ್ಟೋಗುತ್ತೆ. ಊಟ ಆಯ್ತಾ? ಮಾಡ್ಬಿಟ್ಟೆ.
ಹೌದಾ? ಊಟ ಅಂದ್ರೆ ಒಂದು ನಾಳೆ ಬರ್ತಾರ ಕರ್ಕೊಂಬರ್ತೀಯಾ ಅಂತಂತಂದ. ಆಮೇಲೆ ನಾನು ಹೇಳಿದೆ ನಾಳೆ ಏನೋ ಡಾಕ್ಟ್ರದ್ದು ಅಪಾಯಿಂಟ್ಮೆಂಟ್ ಅಂತಿದ್ರಪ್ಪ ಅದು, ಹಾಗೆ ಅಂತ ಹೇಳಿದೆ. ಹಲೋ, ಹೇಳಿ ಹೇಳಿ. ಅದಕ್ಕೆ ಹೇಳಿದ್ರು. ಆಮೇಲೆ ಹ್ಮ್. ಫೋನಲ್ಲಿ ಬೇಕಾದ್ರೆ ಇದ್ ಮಾಡೋಣ, ನಾನು ಬರ್ತೀನಿ ಗುರು, ನನ್ನ ಫೋನಿಂದ ಮಾಡು ಅಂತ ಹೇಳ್ಬಿಟ್ಟು ಹೇಳಿದೆ. ಎಲ್ಲಿರ್ತಾರ ಅವರು? ಹಾ, ಎಲ್ಲಿದ್ದಾನೋ ಎಲ್ಲಿರ್ತಾರೆ ಅವರು? ಗೊತ್ತಿಲ್ಲ. ಬಂದ್ರಿ ಸಾಮಾನ್ಯ ಎಲ್ಲಿರ್ತಾರೆ? ಇದು ಹತ್ತಿಬೆಲೆನೋ ಆನೆಕಲ್ ಹತ್ರ ಯಾವುದೋ ಒಂದು ಇದ್ರಲ್ಲಿ ಓಹೋ, ಸಿಸ್ಟರ್ ದೂರ. ಭಾರತಿ ಅಂತ ಒಬ್ರು ಇದ್ರು. ನೌ ಶಿ ಇಸ್ ನೋ ಮೋರ್. ಲಾಸ್ಟ್ ಇಯರ್ ಅವರು ಹೋಗ್ಬಿಟ್ರು, ಭಾರತಿ ಅಂತ ಹೇಳಿ. ಶಿ ವಾಸ್ ಆಲ್ಸೋ ಸಂಸ್ಕೃತ್ ಎಲ್ಲ ಓದಿ. ನೀವು ಎಕ್ಸಿಟ್ ಆಗಿಲ್ಲ ನೀವು ಇದರಿಂದ ಸೆಷನ್. ನಾನು ಎಕ್ಸಿಟ್ ಮಾಡ್ತೀನಿ ಅದಕ್ಕೆ. ಅಲ್ಲ, ನೀವು ನಿನ್ನೆ ರಾತ್ರಿನೇ ಹೋಗ್ಬೇಕಾಯ್ತಲ್ವಾ? ಇವತ್ತು ಮಧ್ಯರಾತ್ರಿ? ಸುಮ್ಮನೆ ಯಾವಾಗಲಾದ್ರೂ ಗ್ರೂಪ್ ಹಾಕ್ಬಿಡಿ ನಂಗೆ ಅಷ್ಟೇ. ನನ್ನ ಪರ್ಸನಲ್ಗೆ ಹಾಕಿ, ಗ್ರೂಪ್ ಹಾಕ್ಬೇಡಿ. ನನ್ನ ಕೊಡುತ್ತೆ ಪರ್ಸನಲ್ ಹಾಕಿ, ಯಾವಾಗಲಾದ್ರೂ ಪರವಾಗಿಲ್ಲ. ಸೊ ಹೊಟ್ಟು ಬನ್ನಿ, ಸೇಫಾಗಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ದರ್ಶನಗಳು ಚೆನ್ನಾಗಲಿ. ನಮ್ಮ ಆಶೀರ್ವಾದ ಎಲ್ಲ ಭಗವಂತ ನೋಡಿ. ಇಷ್ಟೊತ್ತು ರುದ್ರದ ವಿಚಾರ ಕೇಳಿದ್ದು, ನಾವ್ಯಾರು ನಥಿಂಗ್. ಸೇಫ್ ಆಗಿರಿ, ಸ್ವಲ್ಪ ಕೇರ್ಫುಲ್ ಆಗಿರಿ. ಸ್ವಲ್ಪ ಚಳಿ ಜಾಸ್ತಿ ಇರುತ್ತೆ ರಾತ್ರಿ ಹೊತ್ತು. ಜನ 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 ಸಾಗರ. ಆ ವಿರಾಟ್ ರೂಪ ನೋಡ್ಬೇಕಾದ್ರೆ ಅಲ್ಲಿ ನೋಡ್ಬೇಕು ಈಗ ನೀವು. ಅಲ್ಲಿ ಹೋದ್ರೆ ನಮ್ಮ ಫ್ರೆಂಡು ಬಂದ್ರು ಥ್ರೂ 24 hours ಸಿಕ್ಕಾಬಟ್ಟೆ ಗಲಾಟೆ ಕೇಳಿಸ್ತಾ ಇರುತ್ತಂತೆ. ಯಾಕೆಂದ್ರೆ ಕೋಟ್ಯಾಂತರ ಜನ ಸೇರೋ ಜಾಗ ತಾನೆ ಇದು. ಹಗಲು ರಾತ್ರಿ ಒಂದೇ ಥರ ಶಬ್ದ, ಒಂದೇ ಥರ ನಾನಾ ರೀತಿಯ ಶಬ್ದಗಳು, ಜನಗಳು ಓಡಾಡ್ತಿರೋದು. ನಿಮಗೆ ಹಗಲು ಗೊತ್ತಾಗಲ್ಲ, ರಾತ್ರಿನೂ ಗೊತ್ತಾಗಲ್ಲ. ಜನ ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಸ್ನಾನ ಮಾಡ್ತಿರ್ತಾರೆ. ಸಿಕ್ಕಾಬಟ್ಟೆ ಮಾಮತ್ ಅರೇಂಜ್ಮೆಂಟ್. ಅದಷ್ಟು ಹುಷಾರಾಗಿ ಹೊರಟು ಬನ್ನಿ ಎಲ್ಲದ. ಹೊರಟು ಬನ್ನಿ. ನಾನು ಎಕ್ಸಿಟ್ ಮಾಡ್ತೀನಿ. ಆಯ್ತು ಸರ್, ಮಾಡಿ. ಅಷ್ಟೇ, ಅಲ್ಲೇ ಎಕ್ಸಿಟ್ ಮಾಡ್ತೀನಿ, ಹೊರಟು ಬನ್ನಿ ಇದನ್ನ. ಹೊರಡು ಆಯ್ತು, ಕಳಿಸಿ ಅಂತ ಹೇಳಿ. ನಮಸ್ಕಾರ. ಆಯ್ತು ಸರ್, ನೋಡೋಣ. ನೀವು ಹೊರಡ್ತೀರಾ ಮಂಜುನಾಥ್? ಆಯ್ತು ಸರ್, ನೋಡೋಣ ನಾಳೆ. ಓಕೆ, ನೀವು ಊಟ ಮಾಡ್ಕೊಂಡು ಬನ್ನಿ. ಆಯ್ತು, ನಾಳೆ ಒಂದು ಟೈಮ್ನಲ್ಲಿ ಫೋನ್ ಮಾಡಿಸ್ತೀನಿ. ಮಾಡಿಸಿ. ನಿಮ್ಮ ನಂಬರು ಕೊಡ್ತೀನಿ. ನಾನು ಅದೇ ಹೇಳಿದೆ, ನನಗೆ 3:15 ಇದು ಅಪಾಯಿಂಟ್ಮೆಂಟು. ಓಕೆ, ಈವನ್ ಮಚ್ ಬಿಫೋರ್ ದಟ್. ಮಾಡಿಸಿ ನಮ್ಮ ಮನೇಲಿ ಇರ್ತೀನಿ. ಆಯ್ತು ಸರ್, ನೋಡೋಣ. ಜಯ ರಾಮ್. ಕ್ಲೋಸ್ ಮಾಡಿ. ರಾಮಕೃಷ್ಣ.